69 kgಯ ಚಿನ್ನದ ಕಲ್ಲು. ಹಣಕ್ಕೋಸ್ಕರ ಹೆಣ ಕೂಡ ಬಾಯ್ಬಿಡುತ್ತೆ ಅಂತ ಹೇಳ್ತಾರೆ. ಆದರೆ ಹಣಕ್ಕೋಸ್ಕರ ಹೆಂಡತಿರನ್ನೇ ಅಂತ ಕಥೆಗಳನ್ನ ಕೇಳಿದಾಗ ಮನಸ್ಸಿಗೆ ನೋವಾಗುತ್ತೆ, ಸಿಕ್ಕಾಪಟ್ಟೆ ಕೋಪ ಕೂಡ ಬರುತ್ತೆ. ಗೋಲ್ಡನ್ನು ಹುಡುಕೊಂಡು ಸಾಹುಕಾರ ಆಗೋದಕ್ಕೆ ಓಡಿ ಓಡಿ ಶಿಪ್ಗಳಲ್ಲಿ ಬಂದರು. ತಟ್ಟೆಗಳಲ್ಲಿ ಅಕಸ್ಮಾತ್ ನಿಮಗೆ ಏನಾದರೂ ಚಿನ್ನ ಸಿಕ್ಕರೆ ಆ ಚಿನ್ನ ನಿಮ್ಮದೇ ಆಗುತ್ತೆ. ವಿಲನಿ ಅಂತ ಇನ್ನೊಬ್ಬ ದೊಡ್ಡ ವಿಲನ್ ಉಟ್ಕೋತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹೇಗಾದರೂ ಮಾಡಿ ಹೆಣ್ಣುಮಕ್ಕಳನ್ನ ಇಲ್ಲಿ ಕರೆಸಬೇಕು ಅಂತ ಡಿಸೈಡ್ ಮಾಡಿ ಈ ಒಂದು ಆಫರ್ನ ಕೇಳಿಸ್ಕೊಂಡು ಬಂದಂತಹ ಹೆಣ್ಣುಮಕ್ಕಳು ಆದರೆ ಆಸ್ಟ್ರೇಲಿಯಾನ ತಲುಪಿದಾಗ ಇಲ್ಲಿ ನಡೆದಂತಹ ಕಥೆನೇ ಬೇರೆ. ಮನಸ್ಸನ್ನ ಎರಡನ್ನೂ ಚೇಂಜ್ ಮಾಡಿಬಿಡುತ್ತೆ. ಕನ್ನಡಿಗ ಎಲ್ಲಿದೆಯಾ? ಹೇಳಿ ಚಿಕ್ಕಪ್ಪ. ಹೋಗು ಮಗನೇ, ಚಿನ್ನ ತಗೊಂಡ್ ಬಾ. ಚಿನ್ನ ತಗೊಂಬ. ಎಲ್ಲಿಂದ? ಬ್ಯಾಗ್ ಬರ್ತಿ ಸಾವರಿನ್ ಹಿಲ್ಸ್ ಇಂದ. ಹೌದಾ? ಹಾ, ನಿಜವಾಗ್ಲೂ ತಗೊಂಬ. ಸಿಗುತ್ತೆ. ಗ್ಲೋಬಲ್ ಕನ್ನಡಿಗ, ಆಲ್ ದ ಬೆಸ್ಟ್. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಜೈ ಭುವನೇಶ್ವರಿ. ಒಂದು 1/4 kg ಚಿನ್ನ ತರಲಿಲ್ಲ ಅಂದ್ರೆ ಇವತ್ತು ಮನೆ ಒಳಗಡೆ ಸೇರ್ಸಲ್ಲ ನಿನ್ನ. ಆಸ್ಟ್ರೇಲಿಯಾ ದೇಶದ ಪ್ರಜಾಪ್ರಭುತ್ವ ಅಂದರೆ ಡೆಮೋಕ್ರಸಿ ಶುರುವಾಗಿದ್ದು ಈಗ ನಾನು ನಿಂತಿರುವಂತಹ ಜಾಗ ಅಂದರೆ ನೀವು ನಂಬ್ತೀರಾ? ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನಿದ್ದೀನಿ ಬಲರಾತ್ ನಗರದ ಯುರೇಕಾ ಸರ್ಕಲಲ್ಲಿ. ಈಗ ಏನು ನೋಡ್ತಾ ಇದ್ದೀರಾ, ಇದು ಯುರೇಕಾ ಫ್ಲ್ಯಾಗ್ ಅಂತ ಕರೀತಾರೆ. ಹಾಗೆ ಈ ಒಂದು ಸರ್ಕಲ್ನ ಯುರೇಕಾ ಸರ್ಕಲ್ ಅಂತ ಕರೀತಾರೆ. ಇದು ಒಂದು ರೆಬೆಲಿಯನ್ ಅಂದರೆ ಭ್ರಷ್ಟ ಸರ್ಕಾರದ ವಿರುದ್ಧ ಸಾಮಾನ್ಯ ಜನರು ತಮ್ಮ ಹಕ್ಕಿಗೋಸ್ಕರ ಬಂಡಾಯ ಎದ್ದಂತಹ ಬಹಳ ಪವಿತ್ರವಾದ ಜಾಗ. 1854ನೇ ಇಸ್ವಿಯಲ್ಲಿ ಇದೇ ಜಾಗದಲ್ಲಿ ನಡೆದಂತಹ ಒಂದು ದಂಗೆ ಇಡೀ ಆಸ್ಟ್ರೇಲಿಯಾದ ರೂಪರೇಷೆಯನ್ನೇ ಬದಲಾಯಿಸಿತು. ನಾನು ಮಾತಾಡ್ತಾ ಇರೋದು ಯುರೇಕಾ ಸ್ಟಾಕೇಡ್ ಅನ್ನೋ ಒಂದು ಇನ್ಸಿಡೆಂಟ್ ಬಗ್ಗೆ. ಅದೇ ಒಂದು ಜಾಗದಲ್ಲಿ ಇವತ್ತು ನಿಂತ್ಕೊಂಡು ಅದರ ಕಥೆಯನ್ನು ವಿವರಣೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಏನಾಯ್ತಪ್ಪ ಅಂದರೆ ಪ್ರಪಂಚದ ಮೂಲೆಗಳಿಂದ ಜನಗಳು ಬಲರಾತಲ್ಲಿ ಗೋಲ್ಡ್ ರಶಲ್ಲಿ ಗೋಲ್ಡನ್ನು ಹುಡುಕೊಂಡು ಸಾಹುಕಾರ ಆಗೋದಕ್ಕೆ ಓಡಿ ಓಡಿ ಶಿಪ್ಗಳಲ್ಲಿ ಬಂದರು. ಆದರೆ ಇಲ್ಲಿದ್ದಂತಹ ಸರ್ಕಾರ ಯಾರದು? ಬ್ರಿಟಿಷರ್ಸ್ದು. ಯಾಕೆ ಅಂದರೆ 18ನೇ ಶತಮಾನದ ಶುರುಲಿ ಇಲ್ಲಿದ್ದಂತಹ ಒರಿಜಿನಲ್ ಮೂಲ ನಿವಾಸಿಗಳನ್ನು ಸೈಡ್ಗೆ ಹಾಕಿ ಬಂದು ಬ್ರಿಟಿಷ್ ತಮ್ಮ ಆಳ್ವಿಕೆಯನ್ನು ಸ್ಥಾಪನೆ ಮಾಡಿಬಿಟ್ಟಿದ್ರು. ಚಿನ್ನದ ಆಸೆಯಲ್ಲಿ ಹೆಂಡತಿರನ್ನು ಮಾರಿ, ಮನೆ ಮಠವನ್ನು ಮಾರಿ, ತಾವು ತಂದಂಥ ಹಡಗನ್ನು ಕೂಡ ಮಾರಿ ಎಲ್ಲರೂ ಈ ಒಂದು ಬಲರಾತ್ ನಗರದಲ್ಲಿ ಗಣಿಗಾರಿಕೆಯನ್ನು ಶುರು ಮಾಡಿದರು. ಬೇರೆ ಬೇರೆ ದೇಶದಿಂದ ಬಂದಂತಹ ಮೈನರ್ಸು ಅವ್ರದ್ದೇ ಗ್ರೂಪ್ಸ್ಗಳು ಮಾಡಿಕೊಂಡು ಅವ್ರದ್ದೇ ಭಾಷೆಯಲ್ಲಿ ಮಾತಾಡಿಕೊಂಡು ಮೈನಿಂಗನ್ನು ಶುರು ಮಾಡಿದರು. ಅವರ ಮಧ್ಯದಲ್ಲೇ ಸಾಕಷ್ಟು ಜಗಳ ಇತ್ತು. ಈ ಜಾಗ ನಂದು, ಆ ಜಾಗ ನಿಂದು, ಅಲ್ಲಿ ನೀನು ಮೈನಿಂಗ್ ಮಾಡಬೇಡ, ಇಲ್ಲಿ ನಾನು ಮೈನಿಂಗ್ ಮಾಡ್ತೀನಿ ಅಂತ ಅಲ್ಲೇ ಹೊಡೆದಾಟ, ಬಡದಾಟ, ಮಾಫಿಯಾ, ಜಗಳ, ಕದನ ಪ್ರತಿಯೊಂದು ಶುರು ಆಗಿಬಿಟ್ಟಿತ್ತು. ಒಗ್ಗಟ್ಟಿನಲ್ಲಿ ಬಲವಿದೆ ಹೇಳ್ತಾರಲ್ಲ, ಒಂದೇ ಒಂದು ಕಡ್ಡಿ ಇದ್ದರೆ ಅದು ಕಡ್ಡಿ ಅಂತಾರೆ, ಅದನ್ನೇ ಒಟ್ಟಿಗೆ ಜೋಡಿಸಿದ್ರೆ ಪೊರಕೆ ಆಗುತ್ತೆ, ಅಥವಾ ಅದನ್ನೇ ಒಟ್ಟಿಗೆ ಜೋಡಿಸಿದ್ರೆ ಒಂದು ಕೋಲಾಗಿ ಒಂದು ಶಕ್ತಿ ಆಗುತ್ತೆ ಅಂತ. ಅದೇ ರೀತಿ ಮೈನರ್ಸ್ ಎಲ್ಲ ಸಪರೇಟಾಗಿ ಕೆಲಸ ಮಾಡ್ತಾಯಿದ್ರು. ಸರ್ಕಾರ ಅವರ ಮೇಲೆ ಒತ್ತಡವನ್ನು ಹೇರಿ ಲೈಸೆನ್ಸ್ನ ಮಾಡಿಸ್ಕೋಬೇಕು ಅಂತ ಹೇಳಿ ಪ್ರತಿನಿತ್ಯ ಫೀಸ್ ಕಿತ್ಕೊಡ್ತಾ ಇತ್ತು. ಆದರೆ ಮೈನರ್ಸ್ ಎಲ್ಲ ಒಂದು ದಿವಸ ಡಿಸೈಡ್ ಮಾಡಿದ್ರು, ನಾವು ಇದೇ ರೀತಿ ಒಗ್ಗಟ್ಟನ್ನು ಬಿಟ್ಟು ಕೆಲಸ ಮಾಡಿದ್ರೆ ನಮಗೆ ಉಳಿಗಾಲ ಇಲ್ಲ, ನಮ್ಮನ್ನು ಸರ್ವನಾಶ ಮಾಡಿಬಿಡ್ತಾರೆ ಇವರೆಲ್ಲ ಸೇರ್ಕೊಂಡು ಅಂದ್ಬಿಟ್ಟು ಎಲ್ಲ ಮೈನರ್ಸು ಒಂದು ಸಿಂಡಿಕೇಟ್ನ ಮಾಡ್ಕೋತಾರೆ. ಆ ಸಿಂಡಿಕೇಟ್ ಹೆಸರು ಯುರೇಕಾ. ಸಿಂಡಿಕೇಟ್ನ ಮಾಡ್ಕೊಂಡ ನಂತರ ಏನಾಗುತ್ತೆ ಅಂದರೆ ಇವರು ಹೇಳ್ತಾರೆ, ನಾವು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಯಾವುದೇ ರೀತಿಯ ಮೈನಿಂಗ್ ಫೀಸ್ನ ಕಟ್ಟಲ್ಲ ಅಂದ್ಬಿಟ್ಟು ತಮ್ಮ ಹತ್ರ ಇದ್ದಂತಹ ಲೈಸೆನ್ಸ್ಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡ್ತಾರೆ. ಆಗ ಕುಪಿತಗೊಂಡ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ತನ್ನ ಸೋಲ್ಜರ್ಸ್ನ ಮೈನಿಂಗ್ ಸೆಂಟ್ರಿಗೆ ಇದೇ ಜಾಗಕ್ಕೆ ಕಳಿಸುತ್ತೆ. ಆಗ ಇಲ್ಲಿದ್ದಂತಹ ಲೋಕಲ್ ಮೈನರ್ಸು ಯುರೇಕಾ ಸ್ಟಾಕೇಡ್ ಅಂದ್ಬಿಟ್ಟು ಒಂದು ರೀತಿಯ ಬ್ಯಾರಿಯರ್ನ ಮಾಡ್ತಾರೆ. ಪೂರ್ತಿ ಹಿಂಗೆ ಒಂದು ಚಿಕ್ಕ ಕೋಟೆಯನ್ನು ಕಟ್ತಾರೆ, ಮರಗಳಲ್ಲಿ, ತೊಗಟೆಗಳಲ್ಲಿ ಎಲ್ಲ ಇಲ್ಲೇನೇನಿರುತ್ತೋ ಅದನ್ನೆಲ್ಲ ಯೂಸ್ ಮಾಡಿಕೊಂಡು. ಅಲ್ಲಿಂದ
ಆರ್ಮ್ಡ್ ಬ್ರಿಟಿಷ್ ಸೋಲ್ಜರ್ಸ್ ಮೇಲೆ ಒಂದು ಚಿಕ್ಕ ವಾರ್ ಮಾಡುತ್ತೆ. ಆ ವಾರ್ ಮಾಡಿದಾಗ ಸಾಕಷ್ಟು ಇಲ್ಲಿಯ ಲೋಕಲ್ ಮೈನರ್ಸು ಹುತಾತ್ಮರಾಗ್ತಾರೆ. ಇಲ್ಲಿಂದ ಮಾತಾಚೆ ಹೋಗುತ್ತೆ. ಇಡೀ ಆಸ್ಟ್ರೇಲಿಯಾದ ಮೂಲೆ ಮೂಲೆಯಲ್ಲಿ ಬೇರೆ ಬೇರೆ ಕಡೆ ಮೈನಿಂಗ್ ಮಾಡ್ತಾ ಇದ್ದಂತಹ ಜನಗಳು ಕೂಡ ಈ ಒಂದು ರೆಬೆಲಿಯನಲ್ಲಿ ಅಥವಾ ಈ ಒಂದು ಬಂಡಾಯದಲ್ಲಿ ನಾವು ಕೂಡ ಯುನೈಟೆಡ್ ಆಗಿ ನಮಗೂ ಕೂಡ ಹಕ್ಕುಗಳು ಬೇಕು. ಯಾಕಂದರೆ ಅಲ್ಲಿವರೆಗೂ ಯಾವುದೇ ಮೈನರ್ಸ್ ಕೂಡ ವೋಟಿಂಗ್ ಪವರ್ ಇರಲ್ಲ. ಅವರಿಗೆ ಕಾನ್ಸ್ಟಿಟ್ಯೂಷನ್ ಇದ್ದರೂ ಕೂಡ ಅವರಿಗೆ ವೋಟಿಂಗ್ ಪವರ್ಸ್ ಇರ್ತಾ ಇರಲಿಲ್ಲ. ಇಲ್ಲಿಯ ಲೋಕಲ್ ಬ್ರಿಟಿಷ್ ಸರ್ಕಾರ ಅವರವರ ಮಧ್ಯ ಮಾತ್ರ ವೋಟಿಂಗ್ ಪವರ್ನ ಇಟ್ಕೊಂಡಿತ್ತು. ಇದಾದ ನಂತರ ಇಡೀ ಆಸ್ಟ್ರೇಲಿಯಾ ದೇಶದಲ್ಲಿದ್ದಂತಹ ಮೈನರ್ಸ್ಗೆ ಹಾಗೆ ಎಸ್ಪೆಷಲಿ ಬಲರಾತಲ್ಲಿದ್ದಂತಹ ಮೈನರ್ಸ್ಗೆ ಅಫಿಷಿಯಲಿ ಕಾನ್ಸ್ಟಿಟ್ಯೂಷನಲ್ ವೋಟಿಂಗ್ ಪವರ್ ಕೂಡ ಸಿಗುತ್ತೆ. ಯಾಕೆಂದರೆ ಬ್ರಿಟಿಷರು ಭಯ ಪಡ್ತಾರೆ. ಈಗ ನಮ್ಮ ಭಾರತ ದೇಶದಲ್ಲೂ ಕೂಡ ಮಂಗಳ್ ಪಾಂಡೆ 1856ನೇ ಇಸ್ವಿಯಲ್ಲಿ ಒಂದು ದಂಗೆ ಹೇಳುತ್ತೆ. ಆಗ ಹೇಗೆ ಬ್ರಿಟಿಷ್ ಸರ್ಕಾರ ಮಂಗಳ್ ಪಾಂಡೆನ ಹ್ಯಾಂಗ್ ಮಾಡಿ ಮತ್ತು ಯಾರ್ಯಾರು ರೆಬೆಲಿನಲ್ಲಿ ಪಾಲ್ಗೊಂಡ್ರು ಅವ್ರನ್ನೆಲ್ಲ ಸಾಯಿಸಿ ಮುಂದೆ ಈ ಥರ ಆಗಬಾರ್ದು, ಆದರೆ ನಮ್ಮ ಸರ್ಕಾರಕ್ಕೆ ಒಂದು ಕುತ್ತು ಬರ್ಬೋದು. ಯಾಕೆಂದರೆ ಅಲ್ಲಿ ತನಕ ಶಾಂತಿಯಾಗಿದ್ದಂತಹ ಸ್ವತಂತ್ರ ಹೋರಾಟ ಗನ್ ಎತ್ಕೊಂಡು ಜನಗಳು ಶುರು ಮಾಡಿದಾಗ ಏನಾಗುತ್ತೆ, ಇವರೆಲ್ಲ ಹೆಂಗೆ ಅಂದರೆ ಈ ಬ್ರಿಟಿಷ್ ಸರ್ಕಾರ ಎಲ್ಲ ಚಿಕ್ಕ ಬುದ್ಧಿವಂತಿಕೆಯಿಂದ ಸರ್ಕಾರ ನಡೆಸ್ತಾ ಇದ್ದರು. ನಮ್ಮ ದೇಶದಲ್ಲಿದ್ದಂತಹ ಜನಗಳು ಒಂದ್ಸಲಿ ಮುಗಿಬಿದ್ದಿದ್ರೆ ಅವ್ರು ಯಾವತ್ತೋ ಮುಗಿದೋಗಿರೋರು. ನಾವು ಶಾಂತಿ 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 ಅಂದ್ಬಿಟ್ಟು ಅವರಿಗೆ ಕ್ರಾಂತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ವಿ. ನಾವು ಯಾವಾಗ ಕ್ರಾಂತಿಯನ್ನು ಕೈಗೆತ್ಕೊಂಡ್ವೋ ಆ ಸರ್ಕಾರಗಳು ಹೆದರಿ ಹಿಂದೆ ನಡೆದಿವೆ. ಅದಕ್ಕೆ ಸಾಕ್ಷಿ ಈ ಒಂದು ಯುರೇಕಾ ಸ್ಟಾಕೇಡ್. ಪ್ರಜಾಪ್ರಭುತ್ವಕ್ಕೋಸ್ಕರ ಹೋರಾಡಿದಂತಹ ಯುರೇಕಾ ಸ್ಟಾಕೇಡ್ ಪ್ರತಿಯೊಬ್ಬ ಮೈನರ್ಗೂ ಸೋಲ್ಜರ್ಗೂ ನಮ್ಮ ಕಡೆಯಿಂದ ಒಂದು ಸಲ್ಯೂಟ್ ಹೊಡಿತಾ, ಇನ್ ಆ್ಯಕ್ಚುಯಾಲಿಟಿ ನಿಜವಾದ ಚಿನ್ನದ ಗಣಿಯಾದ ಸಾವರೆನ್ ಹಿಲ್ ಬಲರಾತ್ನ ಇತಿಹಾಸವನ್ನು ಬದಲಾಯಿಸಿದಂತಹ ಜಾಗಕ್ಕೆ ಈಗ ಹೋಗ್ತಾ ಇದ್ದೀವಿ. ಬನ್ನಿ, ನಮಗೂ ಚಿನ್ನ ಸಿಗುತ್ತಾ? ಯಾಕಂದರೆ ಚಿಕ್ಕಮ್ಮ ಸಿಕ್ಕಾಪಟ್ಟೆ ಹೈ ಎಕ್ಸ್ಪೆಕ್ಟೇಷನಲ್ಲಿ ಬುಟ್ಟಿ ಬ್ಯಾಗು ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಚಿನ್ನ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಹೋಗಿ ಚೆಕ್ಔಟ್ ಮಾಡೋಣ, ಅಲ್ಲಿ ಅನುಭವಗಳನ್ನು ಶೇರ್ ಮಾಡ್ತೀನಿ. ಸ್ವಾಗತ. ಟಿಕೆಟ್ಸ್ $52 ಆಸ್ಟ್ರೇಲಿಯನ್. ಸ್ವಾಗತ ಎಲ್ಲರಿಗೂ ಆಸ್ಟ್ರೇಲಿಯಾದ ಬಲರಾತ್ ನಗರದಲ್ಲಿರುವಂತಹ ಸಾವರಿನ್ ಹಿಲ್ಗೆ. ಇದು ಒಂದು ಕೇವಲ ಪ್ರವಾಸಿ ತಾಣವಲ್ಲ, ಇದು ಒಂದು ಟೈಮ್ ಮೆಷಿನ್ ಇದ್ದ ಹಾಗೆ. 18ನೇ ಶತಮಾನಕ್ಕೆ ಹೋದ ಹಾಗೆ ಇಲ್ಲಿ ನಡೆದಂತಹ ಕಥೆಗಳನ್ನು ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಸಾವರಿನ್ ಹಿಲ್ಸ್ನ ಚಿನ್ನದ ಗಣಿಗೆ ಬಂದಿದ್ದೀವಿ. ಮೇಲಿಂದ ನದಿಯ ನೀರು ಸುರಿತಾ ಇದೆ. ಈ ಜಾಗದಲ್ಲಿ ತಟ್ಟೆಗಳಿಟ್ಟಿದ್ದಾರೆ. ತಟ್ಟೆಗಳಲ್ಲಿ ಅಕಸ್ಮಾತ್ ನಿಮಗೆ ಏನಾದರೂ ಚಿನ್ನ ಸಿಕ್ಕರೆ ಆ ಚಿನ್ನ ನಿಮ್ಮದೇ ಆಗುತ್ತೆ. ಅದೇ ಈ ಜಾಗದ ಸ್ಪೆಷಾಲಿಟಿ. ವಾಟ್ ಯು ಮೈನ್ ಈಸ್ ಯುವರ್ ಓನ್. ಈ ಥರ ಹುಡುಕ್ಬೋದು ನೋಡಿ, ನೀರು ಬೀಳ್ತಾ ಇದೆ. ಮರಳಲ್ಲಿ ಅಥವಾ ಮಣ್ಣಲ್ಲಿ ಏನೇ ಚಿನ್ನ ಸಿಕ್ಕರೂ ಅದು ನಿಮ್ಮದೇ. ಚಿನ್ನ ಬೇಕಾ ಚಿನ್ನ, ಚಿನ್ನ ಬೇಕಾ ಚಿನ್ನ, ನೀನೇ ನನ್ನ ಚಿನ್ನ. ಚಿನ್ನದಿಂದ ಆಗಿದೆ ಜಗತ್ತಿನ ಎಲ್ಲ ಯುದ್ಧಗಳು, ಎಲ್ಲ ಸಮಸ್ಯೆಗಳು. ಹೆಣ್ಣು ಹೊನ್ನು ಮಣ್ಣು ನೋಡಿ, ಎಷ್ಟು ಜನ ಚಿನ್ನ ಹುಡುಕ್ತಾ ಇದೆ ಇವತ್ತಿಲ್ಲಿ. ಓಹೋ ಫುಲ್ಲು ಮೈನಿಂಗ್ ನಡೀತಾ ಇದೆ. ಇದಕ್ಕೆ ಪ್ಯಾನಿಂಗ್ ಅಂತ ಕರೀತಾರೆ. ಪ್ಯಾನಿಂಗ್ ಅಂದರೆ ಮಣ್ಣನ್ನು ಎತ್ಕೊಂಡು ಪ್ಯಾನ್ ಮಾಡೋದು ನೋಡಿ, ಇದು ಡಿಗ್ ಮಾಡೋದು. ಇಲ್ಲಿ ಬಂದು ನೀವು ಹಿಂಗೆ ಎತ್ಕೊಂಡು ಹುಡುಕ್ಬೋದು ಚಿನ್ನನ. ಮುಂಚೆ ಎಲ್ಲ ಇಲ್ಲಿಲ್ಲೇ ಸಿಗೋದು ದಪ್ಪ ಚಿನ್ನ. ಫೈನಲಿ ಖಾಲಿ ಆದಮೇಲೆ ನಮಗೆಲ್ಲ ಹುಡ್ಕೋ ಕೊಟ್ಟಿರೋದು. ಮುಂಚೆಲ್ಲ ಇಲ್ಲಿ ಬಿಡ್ತಾ ಇರೋದು ಜಾಗಕ್ಕೆ. 1851ನೇ ಇಸ್ವಿಯಲ್ಲಿ ಯಾರೋ ಒಬ್ಬ ಲಕ್ಕಿ ಮ್ಯಾನ್ಗೆ ಈ ಒಂದು ಜಾಗದಲ್ಲಿ ಒಂದು ಚಿನ್ನದ ತುಂಡು ಸಿಗುತ್ತೆ. ಅದಾದ ಮೇಲೆ ಏನಾಗುತ್ತೆ ಅಂದರೆ ಇಡೀ ವಿಶ್ವದ ಮೂಲೆ ಮೂಲೆಗೆ ಈ ಒಂದು ವಿಷಯ ಕಾಡ್ಗಿಚ್ಚಿನಂತೆ ಹರಿದು ಹೋಗುತ್ತೆ. ಎಲ್ಲ ಕಡೆಯಿಂದ ಜನರು ತಮ್ಮ ಕೆಲಸ ಮನೆ ಮಠವನ್ನೆಲ್ಲ ಬಿಟ್ಟು ಈ ಒಂದು ಊರಿಗೆ ಓಡಿ ಬರ್ತಾರೆ. ಕಾಡಾಗಿದ್ದಂತಹ ಈ ನಾಡು ಸಂಪೂರ್ಣವಾಗಿ ಗಣಿಗಾರಿಕೆಯ ಹಬ್ಬಾಗಿ ಪರಿವರ್ತನೆಗೊಳ್ಳುತ್ತೆ. ಇಲ್ಲಿ ಸಿಕ್ಕಂತಹ ಚಿನ್ನ ಬ್ರಿಟಿಷ್ ಕ್ರೌನನ್ನು ಹಾಗೆ ಇಡೀ ಆಸ್ಟ್ರೇಲಿಯಾ ದೇಶವನ್ನು ರೂಪ ಮಾಡುತ್ತೆ. ದೂರದ ದೇಶಗಳಿಂದ ಬಂದಂತಹ ಮೈನರ್ಸ್ಗೆ ಇಲ್ಲಿ ಯಾವುದೇ ರೀತಿಯ ಹೈಟೆಕ್ ಮೆಷಿನರಿ ಇರಲಿಲ್ಲ. ಅವರ ಕೈಲಿದ್ದಿದ್ದು ಒಂದು ಜರಡಿ, ಒಂದು ಕಬ್ಬಿಣದ ಪಾತ್ರೆ, ಹಾಗೆ ಟೆಂಟ್ಗಳು ಮತ್ತು ಬಲರಾತ್ನ ಚಳಿಯಾದ ರಾತ್ರಿಗಳು. ಆದರೆ ಮನಸ್ಸಲ್ಲಿದ್ದು ನಾನು ಕೋಟ್ಯಾಧಿಪತಿ ಆಗ್ತೀನಿ ಅನ್ನೋ ಮಹದಾಸೆ. ಸೇಮು ನಮ್ಮ KGF ಪಿಕ್ಚರಲ್ಲಿ ಫುಲ್ಲು ವಿಲನ್ಗಳಿದ್ರಲ್ಲ, ಅದೇ ರೀತಿ ಇಲ್ಲಿಯ ಮೇನ್ ವಿಲನ್ನು ಇಲ್ಲಿಯ ಗವರ್ನರ್.
ಅವರನ್ನು ಗೋಲ್ಡ್ ಗವರ್ನರ್ ಅಂತ ಕರಿತಾಯಿದ್ರು. ಅವರು ರಿಪೋರ್ಟ್ ಮಾಡ್ತಾ ಇದ್ದಿದ್ದು ಬ್ರಿಟಿಷ್ ಕ್ರೌನ್ ಅಂದರೆ ರಾಣಿಗೆ. ಅವ್ರೇನು ಮಾಡ್ತಾಯಿದ್ರು, ಇಲ್ಲಿ ಎಲ್ಲರ ಮೇಲೆ ಭಯ ಇಡ್ತಾಯಿದ್ರು, ಕುದುರೆ ಮೇಲೆ ಹೋಗ್ತಾಯಿದ್ರು, ಎಲ್ಲರ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾಯಿದ್ರು, ಒಡೆದು ಒಳಗಾಗ್ತಾಯಿದ್ರು, ಲೈಸೆನ್ಸನ್ನು ಇಶ್ಯೂ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಮೈನಿಂಗ್ ಮಾಡಿದಂತಹ ಚಿನ್ನವನ್ನು ಇದೇ ರೀತಿ ಬಾಕ್ಸಲ್ಲಿ ಇಂಗ್ಲೆಂಡ್ಗೆ ಮೆಲ್ಬೋರ್ನ್ ಮೂಲಕ ಸಾಗಿಸ್ತಾ ಇದ್ರು. ಎಲ್ಲಿ ಹೆಣ ಇರುತ್ತೋ ಅಲ್ಲಿ ಹದ್ದುಗಳು ಬರುತ್ತೆ, ಎಲ್ಲಿ ಹಣ ಅಥವಾ ಚಿನ್ನ ಇರುತ್ತೋ ಅಲ್ಲಿ ಸರ್ಕಾರಗಳು ಬರುತ್ತೆ. ಇಲ್ಲೂ ಕೂಡ ಅದೇ ಆಗಿದ್ದು, ಸರ್ಕಾರಕ್ಕೆ ಇಲ್ಲಿ ಚಿನ್ನ ಸಿಗ್ತಾ ಇದೆ ಅಂತ ಗೊತ್ತಾಗ್ತಿದ್ದಂಗೆ ಅದೇನೋ ಮಾಡ್ತು, ಇಲ್ಲಿಯ ಮೈನರ್ಸ್ ಮೇಲೆ ಲೈಸೆನ್ಸ್ ಫೀ ಅನ್ನೋ ಒಂದು ಡಾಕ್ಯುಮೆಂಟೇಷನ್ನ ಜಾರಿಗೆ ತಂತು. ಚಿನ್ನ ಬೇಕಾ, ಹಾಗಾದರೆ ಲೈಸೆನ್ಸ್ ತಗೊಳ್ಳಿ, ನಿಮಗೆ ಚಿನ್ನ ಸಿಕ್ಕರು ಸಿಕ್ಕದೆ ಹೋದರೂ ನೀವು ಲೈಸೆನ್ಸ್ ತಗೋಬೇಕು, ಪ್ರತಿ ತಿಂಗಳು ನೀವು ಲೈಸೆನ್ಸ್ ಫೀಯನ್ನು ಕಟ್ಟಲೇಬೇಕು, ಕಟ್ಟಲಿಲ್ಲ ಅಂದರೆ ನಿಮ್ಮನ್ನು ಹೊಡೆದು ಜೈಲು ಒಳಗೆ ಹಾಕ್ತೀವಿ. ಹೇಗೆ ಭಾರತ ದೇಶದಲ್ಲಿ ರೈತರಿಗೆ ನೀವು ಬೆಳೆದಂತಹ ಬೆಳೆಯ ಅರ್ಧಭಾಗದಿಂದ ಹೆಚ್ಚಷ್ಟು ನಮಗೆ ಕೊಡಬೇಕು ಅಂತ ಬ್ರಿಟಿಷ್ ಸರ್ಕಾರ ದಬ್ಬಳಿಕೆ ಮಾಡಿ ನಮ್ಮ ಊಟವನ್ನು, ನಮ್ಮ ನೆಲವನ್ನು, ನಮ್ಮ ಆಸ್ತಿಯನ್ನು ಕಿತ್ಕೊಂಡು ಅವರು ಮಜಾ ಮಾಡಿದ್ರು, ಅದೇ ರೀತಿ ಅದರ ಬ್ರಿಟಿಷ್ ಜನಗಳ ದಬ್ಬಾಳಿಕೆ ಅಥವಾ ಬ್ರಿಟಿಷ್ ಆಡಳಿತ ದಬ್ಬಾಳಿಕೆ ಇಲ್ಲೂ ಕೂಡ ಆಯಿತು. ಹಣ ಜಾಸ್ತಿ ಮಾಡಿದಂತಹ ಮೈನರ್ಸು, ಚಿನ್ನ ಜಾಸ್ತಿ ಸಿಕ್ಕಂತಹ ಮೈನರ್ಸು ಈ ಥರ ಅಡ್ವಾನ್ಸ್ ಮೆಷಿನ್ನ ಕೊಂಡ್ಕೊಳ್ಳೋರು, ಅದಕ್ಕೂ ಕೂಡ ಫ್ರೆಶ್ ಲೈಸೆನ್ಸ್ನ ಅಪ್ಲೈ ಮಾಡಿ ಮತ್ತೆ ಇದನ್ನು ತೊಗೋಬೇಕಾಗಿತ್ತು. ಇದನ್ನು ವಿಮ್ ಅಂತ ಕರೀತಾರೆ. ಸೇರಿಗೆ ಸವಾ ಸೇರ್ ಅಂತಾರಲ್ಲ, ಅದೇ ರೀತಿ ವಿಲನಿ ಅಂತ ಇನ್ನೊಬ್ಬ ದೊಡ್ಡ ವಿಲನ್ ಉಟ್ಕೋತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬ್ರಿಟಿಷ್ ಅಧಿಕಾರ, ಸರ್ವಾಧಿಕಾರ ಏನೋ ಇಲ್ಲಿ ದಬ್ಬಾಳಿಕೆ ಮಾಡಿ ಚಿನ್ನವನ್ನು ತೆಗಿತಾಯಿದ್ರು. ಆದರೆ ಈ ಚಿನ್ನವನ್ನು ಸಾಗಿಸೋದಕ್ಕೆ ಒಂದು ರೈಲ್ವೆ ಟ್ರ್ಯಾಕ್ ಕೂಡ ಹಾಕಿದ್ರು ಇಲ್ಲಿಂದ ಮೆಲ್ಬೋರ್ನ್ ನಗರಕ್ಕೆ. ಆದರೆ ಅಲ್ಲಿ ಈ ಬೆಟ್ಟ ಗುಡ್ಡಗಳು ಮತ್ತು ಕಾಡಿನ ಪ್ರದೇಶದಿಂದ ಮೆಲ್ಬೋರ್ನ್ವರೆಗೂ ಸಾಗಿಸೋ ಸಮಯದಲ್ಲೇ ಇವರಿಗೆ ಒಂದು ದೊಡ್ಡ ಕಂಟಕ ಬಂದಿತ್ತು, ಅದೇ ಬುಷ್ ರೇಂಜರ್ಸ್. ಕುದುರೆ ಕ್ಯಾರಿಯೇಜ್ಗಳಲ್ಲಿ ಚಿನ್ನವನ್ನು ಸಾಗಿಸ್ತಾ ಇದ್ದಂತಹ ಬ್ರಿಟಿಷ್ ಸರ್ವಾಧಿಕಾರಕ್ಕೆ ಸಿಂಹ ಸ್ವಪ್ನ ಥರ ಇದ್ದಂತಹ ಬುಷ್ ರೇಂಜರ್ಸು ದಾರಿಯಲ್ಲಿ ಅಡ್ಡ ಹಾಕಿ ಎಲ್ಲ ಚಿನ್ನವನ್ನು ಕದ್ದು ಎಲ್ಲ ಬ್ರಿಟಿಷ್ ಸೋಲ್ಜರ್ಸ್ನ ಡಿಶಮ್ ಅಂತ ಹೊಡೆದು ಸಾಯಿಸ್ಬಿಡ್ತಾ ಇದ್ರು. ಮೈನಿಂಗ್ ಮಾಡಿ 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 ಸುಸ್ತಾಯಿತು. ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿದ್ರು, ಏನೂ ಸಿಕ್ಕಿಲ್ಲ. ನಾಳೆ ಟ್ರೈ ಮಾಡೋಣ, ಸ್ವಲ್ಪ ರೆಸ್ಟ್ ತಗೋತೀನಿ. ಆಗ್ತಾಯಿಲ್ಲ, ಸಾಕಾಯಿತು. ಅಬ್ಬಾ, ರೆಸ್ಟ್ ತಗೋತೀನಿ ಅಂತ ಬಂದವನಿಗೇನು ಗೊತ್ತು, ರೆಸ್ಟ್ ತಗೊಳ್ಳೋಂತಹ ಜಾಗದಲ್ಲೇ ಚಿನ್ನ ಇತ್ತು ಅಂತ. ಎಷ್ಟೋ ಜನಗಳು ಟೆಂಟಿಗೆ ವಾಪಸ್ ಬಂದು ಮಲಗಿದ ನಂತರ ರಾತ್ರಿ ಅವರ ಸ್ನೇಹಿತರೆ ಅವರ ಬೆನ್ನಿಗೆ ಚೂರಿ ಹಾಕಿ ಅವರು ಮಲಗಿದಂತಹ ಟೆಂಟ್ ಕೆಳಗಡೆ ಇದ್ದಂತಹ ಮಣ್ಣುಗಳನ್ನೇ ಸರಿಸ್ಕೊಂಡು ಎತ್ಕೊಂಡು ಹೊಟ್ಟೋಗಿರುವಂತಹ ನಿದರ್ಶನಗಳು, ಎಷ್ಟೋ ಸಾವಿರಾರು ಕೊಲೆಗಳು ನಡೆದಿರುವಂತಹ ನಿದರ್ಶನಗಳು ಈ ಜಾಗಕ್ಕಿದೆ. ಅದಕ್ಕೆ ಹೇಳೋದು, ಹೆಣ್ಣು ಹೊನ್ನು ಮಣ್ಣು ಅಂತ ಬಂದಾಗ ಮನುಷ್ಯರು ಬಿಹೇವ್ ಮಾಡೋ ರೀತಿಯೇ ಬೇರೆ ಆಗಿಬಿಡುತ್ತೆ. ಅದಕ್ಕೆ ಒಂದು ಕಾನ್ಫ್ಲಿಕ್ಟ್, ಈಗ ನಾರ್ಮಲಾಗಿ ಎಲ್ಲ ಚೆನ್ನಾಗಿದ್ದಾಗ ಮನುಷ್ಯರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋಂಥ ವಿಷಯ. ಅದೇ ಕಷ್ಟ, ನೋವು ಅಥವಾ ಚಾಲೆಂಜಿಂಗ್ ಸಿಚುವೇಶನ್ಸಲ್ಲಿ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ನೋಡಿದಾಗಲೇ ಗೊತ್ತಾಗೋದು ಅವರ ನಿಜವಾದ ವ್ಯಕ್ತಿತ್ವ ಏನು ಅಂತ. ವಾಟ್ ಈಸ್ ಯುವರ್ ನೇಮ್? ಜೇಸನ್ ಇಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಇದೊಂದು ಅಂಡರ್ಗ್ರೌಂಡ್ ಮೈನ್ ಅಂತೆ, 10 ಮೀಟರ್ಸ್ ಒಳಗೆ ಹೋಗ್ಬೋದು. ಇವರೆಲ್ಲ ನೋಡ್ಬೋದು, ಇಲ್ಲಿ ಕೆಲಸ ಮಾಡೋರು ಇಲ್ಲಿಯ ಲೋಕಲ್ ಆ ಟೈಮಿನ ಡ್ರೆಸ್ಸನ್ನು ಹಾಕ್ಕೊಂಡು ಹೇಗೆ ಪ್ರಿಪೇರ್ ಆಗಿ ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಇರೋದನ್ನು ನೋಡ್ಬೋದು. ನೋಡಿ, ಈ ಒಂದು ಜಾಗದಲ್ಲಿ ಒಂದು ಅದ್ಭುತ ನಡೆಯುತ್ತೆ. ಅದೇನಪ್ಪ ಅಂದರೆ ವೆಲ್ಕಮ್ ನಗೆಟ್ ಸಿಗುತ್ತೆ. ವೆಲ್ಕಮ್ ನಗೆಟ್ ಅಂದರೆ ಏನು? 69 kgಯ ಚಿನ್ನದ ಕಲ್ಲು, ಅದರಲ್ಲಿ 99% ಚಿನ್ನ ಇತ್ತಂತೆ. ಜೇಸನ್ ಆ ಸ್ಟೋರಿ ನಂಗೆ ಹೇಳ್ತಾಯಿದ್ರು, ಕೇಳಿದ ತಕ್ಷಣ ತಲೆ ಕೆಟ್ಟೋಯ್ತು. ನೋಡಿ ಇಲ್ಲಿ ಯಾವ ರೀತಿ ಅಂಡರ್ಗ್ರೌಂಡ್ ಮೈನಿಂಗ್ ಸಿಸ್ಟಮ್ಸನ್ನು ಇಲ್ಲಿ ಕ್ರಿಯೇಟ್ ಮಾಡಿದರು. 18 ಮೀಟರ್ ಕೆಳಗಡೆ 69 kg ಚಿನ್ನದ ಗಟ್ಟಿ ಸಿಕ್ಕಾಗ ಅಲ್ಲಿಯ ಮೈನರ್ಸು ಮೂರ್ಛೆ ಹೋಗ್ಬಿಟ್ರಂತೆ. ಅಷ್ಟು ಖುಷಿ ಆಯ್ತಂತ ಅವ್ರಿಗೆ, ತಡ್ಕೊಳಕ್ಕಾಗಲಿಲ್ವಂತೆ, ನಂಬಕ್ಕೆ ಸಾಧ್ಯ ಆಗಲಿಲ್ವಂತೆ, ಹೇಗೆ ಸಾಧ್ಯ ಇದು ಅಂತ. ಜಸ್ಟ್ ಇಮ್ಯಾಜಿನ್, ಇವತ್ತಿನ 1 ಗ್ರಾಮ್ ಚಿನ್ನ 15,000 ದಾಟಿದೆ. 69 kg ಚಿನ್ನದ ಬೆಲೆ ಎಷ್ಟು ಅಂತ ನೀವೇ ಲೆಕ್ಕ ಹಾಕೊಳ್ಳಿ. ಹಣಕ್ಕೋಸ್ಕರ ಹೆಣ ಕೂಡ ಬಾಯಿ ಬಿಡುತ್ತೆ ಅಂತ ಹೇಳ್ತಾರೆ. ಆದರೆ ಹಣಕ್ಕೋಸ್ಕರ ಹೆಂಡತಿರನ್ನೇ ಮಾರಿ ಬಿಡುವಂತಹ ಕಥೆಗಳು ಬಹಳ ಕಮ್ಮಿ. ಅಂಥ ಕಥೆಗಳನ್ನ ಕೇಳಿದಾಗ ಮನಸ್ಸಿಗೆ ನೋವಾಗುತ್ತೆ, ಸಿಕ್ಕಾಪಟ್ಟೆ ಕೋಪ ಕೂಡ ಬರುತ್ತೆ. ಆದರೆ ಹಣ ಅನ್ನೋದು ಎಷ್ಟು ಒಂದು ರೀತಿ 420 ಇದ್ದಂಗೆ ಮನಸ್ಸನ್ನು ಎರಡನ್ನೂ ಚೇಂಜ್ ಮಾಡಿಬಿಡುತ್ತೆ.
ಎಷ್ಟೋ ಜನ ಐರ್ಲ್ಯಾಂಡ್ನಿಂದ ಮತ್ತು ಇನ್ನೂ ಸಾಕಷ್ಟು ಬೇರೆ ಬೇರೆ ದೇಶಗಳಿಂದ ಬಂದಂತಹ ಜನಗಳು ಯುರೋಪಿಯನ್ ಪ್ರಾಂತ್ಯದಿಂದ ಆಸ್ಟ್ರೇಲಿಯಾಗೆ ಬರೋದಕ್ಕೆ ಆಗಿನ ಸಮಯದಲ್ಲಿ ಹಡಗಿನ ಮೂಲಕ ಮಾತ್ರ ಸಾಧ್ಯ ಇತ್ತು. ಹಡಗಿನ ಟಿಕೆಟ್ ತೊಗೊಳೋದಕ್ಕೆ ಅವ್ರ ಹತ್ರ ಕಾಸಿರಲಿಲ್ಲ. ಆದರೆ ಅವ್ರಿಗೆ ಗೊತ್ತಾಯಿತು ನಾವೇನಾದ್ರು ಆಸ್ಟ್ರೇಲಿಯಾಗೆ ಹೋದರೆ ಕೋಟ್ಯಾಧಿಪತಿಗಳಾಗ್ಬೋದು, ಸಿಕ್ಕಾಪಟ್ಟೆ ಚಿನ್ನ ಸಿಗುತ್ತೆ ಅಂತ. ಇದನ್ನು ಅರ್ಥಕೊಂಡಂತಹ ಅಲ್ಲಿನ ಯುವಕರು ಮತ್ತು ಮಧ್ಯವಯಸ್ಕರು ಏನು ಮಾಡಿದ್ರು, ಹೆಂಡತಿಯರನ್ನು ಅಲ್ಲಿ ಲೋಕಲ್ ಜನಗಳಿಗೆ ಮಾರಿಬಿಟ್ರು ಹಣಕ್ಕೆ. ಹೆಂಡತಿಯರನ್ನು ಮಾರಿ ಸಿಕ್ಕಂಥ ಹಣದಿಂದ ಹಡಗನ್ನು ಹತ್ತಿ ಆಸ್ಟ್ರೇಲಿಯಾಗೆ ಬಂದು ಈ ಜಾಗಕ್ಕೆ ಬಂದು ಚಿನ್ನದ ಮೈನಿಂಗಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಯಪ್ಪ, ತಲೆ ಕೆಟ್ಟೋಗುತ್ತೆ ಈ ಥರ ಕಥೆಗಳು ಕೇಳಿದಾಗ. ಬ್ರಿಟಿಷ್ ಲಾ ಪ್ರಕಾರ ಇದು ಕಾನೂನು ಬಾಹಿರ, ಆದರೂ ಕೂಡ ಇದನ್ನು ಮಾಡಿದ್ರು. ಇದು ಇತಿಹಾಸ ಪುಟಗಳಲ್ಲಿ ಇವತ್ತೂ ಕೂಡ ದಾಖಲಾಗಿದೆ. ಬ್ರಿಟಿಷ್ ಸೋಲ್ಜರ್ಸ್ನ ವೇಷಭೂಷಣಗಳನ್ನು ಇಲ್ಲಿ ಟೂರಿಗೆ ಬಂದಂತಹ ಮಕ್ಕಳು, ವಿದ್ಯಾರ್ಥಿಗಳು ತೊಟ್ಟು ಆಗಿನ ಕಾಲದ ಸನ್ನಿವೇಶಗಳನ್ನು ಒಂದು ರೀತಿ ರಿಹರ್ಸ್ ಮಾಡ್ತಿರೋದನ್ನು ಇಲ್ಲಿ ನೋಡ್ಬೋದು ನೀವು. ಕ್ಯಾಪ್ಟನ್ ಮೆಲ್ವಿಲ್ ಅಂತ ಒಬ್ಬ ಖತರ್ನಾಕ್ ಗೂಂಡ ಇದ್ದ. ಅವನು ಏನು ಮಾಡ್ತಾ ಇದ್ದಪ್ಪ ಅಂದರೆ, ಬಲರಾತಿಂದ ಮೆಲ್ಬೋರ್ನ್ಗೆ ಹೋಗುವಂತಹ ದಾರಿಯಲ್ಲಿ ಚಿನ್ನವನ್ನು ಕದಿಯೋದಕ್ಕೆ ಸ್ಕೆಚ್ ಆಗ್ತಾ ಇದ್ದ. ಒಂದ್ಸಲ ಏನು ಮಾಡಿದ್ದ ಅಂದರೆ, ಇಡೀ ಒಂದು ಹಳ್ಳಿ, ಯಾವ ಹಳ್ಳಿ ಮೂಲಕ ಈ ಒಂದು ಚಿನ್ನ ಹೋಗ್ತಾ ಇತ್ತೋ ಆ ಹಳ್ಳಿಯಲ್ಲಿ ಗಾಡಿಯನ್ನು ನಿಲ್ಲಿಸಿ ಅಲ್ಲಿ ಸೋಲ್ಜರ್ಸ್ ಎಲ್ಲ ಸಾಯಿಸಿ ಚಿನ್ನವನ್ನು ಕದ್ದು ಇಡೀ ಹಳ್ಳಿಯನ್ನು ಗನ್ ಪಾಯಿಂಟಲ್ಲಿ ನಿಲ್ಲಿಸಿ, ಅದಾದಮೇಲೆ ಆ ಹಳ್ಳಿಯಲ್ಲಿ ಇದ್ದಂತಹ ಒಂದು ಬಾರ್ನಲ್ಲಿ ಎಲ್ಲರಿಗೂ ಫ್ರೀಯಾಗಿ ಎಣ್ಣೆ ಓಡಿಸಿ ಅದಾದಮೇಲೆ ಚಿನ್ನವನ್ನು ಎತ್ಕೊಂಡು ಓಡೋದಂತೆ. ಬ್ರಿಟಿಷ್ ಸರ್ಕಾರ ಅವನ ತಲೆ ಮೇಲೆ ಸಿಕ್ಕಾಪಟ್ಟೆ ಚಿನ್ನವನ್ನು ಇಟ್ಟಿದ್ರಂತೆ. ಅಂದರೆ ಅವನ್ನ ಹಿಡ್ಕೊಂಬಂದರೆ ಅವನನ್ನು ನೇಣಾಕ್ತೀವಿ ಮತ್ತು ನಿಮಗೆ ಸಿಕ್ಕಾಪಟ್ಟೆ ಚಿನ್ನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರಂತೆ. ನಮಗೆ ರಕ್ಷಿತ್ ಶೆಟ್ಟಿಯವರು ಅವನೇ ಶ್ರೀಮನ್ ನಾರಾಯಣ ಸೆಟ್ ನೆನಪಾಗ್ತದೆ ಈ ಜಾಗ ಎಲ್ಲ ನೋಡಿದಾಗ. ಹ್ಯಾಂಡ್ಸ್ ಅಪ್. ಆಗಿನ ಜಮಾನದ ಕುದುರೆ ಮತ್ತು ಅದರ ಕ್ಯಾರಿಯೇಜ್ ಯಾವ ಥರ ಇರ್ತಾಯಿತ್ತು ನೋಡ್ಬೋದು. ಕುದುರೆಗಳ ಸೈಜು, ಗಾಡಿ, ಇದೇ ಥರ ಗಾಡಿಗಳಲ್ಲೇ ಚಿನ್ನವನ್ನು ಹೊತ್ಕೊಂಡು ಹೋಗ್ತಾ ಇದ್ದಿದ್ದು. ಚಿನ್ನದ ಕಲ್ಲುಗಳು ಮೈನ್ ಮಾಡ್ಕೊಂಬಂದಿರ್ತಾರಲ್ಲ, ಅದನ್ನು ಪುಡಿ ಮಾಡ್ತಾಯಿದ್ದಾರೆ. ಹೀಗೆ ಪುಡಿ ಮಾಡ್ತಾಯಿದ್ದಾರೆ. ಪುಡಿ ಮಾಡಿದಂತಹ ಮರಳು ಅಲ್ಲಿ ಮರ್ಕ್ಯೂರಿ ಇರುತ್ತೆ. ಆ ಮರ್ಕ್ಯೂರಿ ಅದನ್ನು ಹಿಡ್ಕೊಳ್ಳೋಂಥ ಪ್ರಯತ್ನ ಮಾಡುತ್ತೆ, ಯಾಕಂದರೆ ಬೈಂಡಿಂಗ್ ಏಜೆಂಟು. ಅದಾದಮೇಲೆ ಇಲ್ಲಿ ಕಾಪರ್ ಪ್ಲೇಟ್ಸ್ ಹಾಕಿದ್ದಾರೆ. ಅಲ್ಲಿ ಮಿಸ್ ಆದರೆ ಇಲ್ಲಿ ಅದು ಸಿಗಾಕೊಳ್ಳುತ್ತೆ ಆ ಮರಳು. ಆ ಫೈನ್ ಸ್ಯಾಂಡ್ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಬಿಳಿ ಕಲರ್ದು. ಬೇಡದಿರುವಂತಹ ಮಣ್ಣು ಗಿಣ್ಣೆಲ್ಲ ನೀರು ಜೊತೆ ವಾಶ್ ಆಗಿಬಿಡುತ್ತೆ. ಅದಾದಮೇಲೆ ಅಲ್ಲಿ ಉಳಿದಂತಹ ಮೇಯ್ನ್ ಸಿಲ್ಟನ್ನು ಇದರೊಳಗೆ ಹಾಕ್ತಾರೆ. ಇದರೊಳಗೆ ಹಾಕಿ ಕಲ್ಲಲ್ಲಿ ರೊಟೇಟ್ ಮಾಡ್ತಾರೆ. ಆ ಕಲ್ಲು ಕೆಳಗಡೆ ಒಂದು ಉಂಡೆ ಥರ ಆಗುತ್ತೆ. ಅದನ್ನು ಫೈನಲಿ ಮರ್ಕ್ಯೂರಿ ಜೊತೆಗೆ ಫಿಲ್ಟರ್ ಮಾಡಿ ಗೋಲ್ಡ್ಗೆ ಪೋರ್ ಮಾಡ್ತಾರೆ. ಅದಕ್ಕೆ ಈ ಜಾಗವನ್ನು ಬ್ಯಾಟ್ರಿ ರೂಮ್ ಅಂತ ಕರೀತಾಯಿದ್ರು. ಹೇಗೆ ಚಿನ್ನದ ಕಲ್ಲುಗಳನ್ನು ಕೆಳಗಡೆಯಿಂದ ಮೇಲೆ ತರ್ತಾಯಿದ್ರು ಅನ್ನೋ ಒಂದು ಮೆಕ್ಯಾನಿಸಮ್ನ ಇಲ್ಲಿ ತೋರಿಸಿದ್ದಾರೆ. ಒಂದು ರೀತಿಯ ಕ್ರೇನನ್ನು ಬಳಕೆ ಮಾಡ್ತಾಯಿದ್ರು. ಬಲರಾತ್ ನಗರದಲ್ಲಿ ಚಿನ್ನದ ಕ್ರೇಜು ಯಾವ ಮಟ್ಟಕ್ಕಿತ್ತು ಅಂದರೆ, ಸ್ಮಶಾನಗಳನ್ನು ಕೂಡ ಜನಗಳು ಬಿಡ್ತಾ ಇರಲಿಲ್ಲ. ಹೆಣಗಳನ್ನು ಹೂಳ್ತಾ ಇದ್ದಂತಹ ಜಾಗಗಳನ್ನು ಕೂಡ ಕೆತ್ತೋದಕ್ಕೆ ಶುರು ಮಾಡಿದ್ರು. ಹೆಣಗಳು ರಾತ್ರೋರಾತ್ರಿ ಆಚೆ ಕಡೆ ಬಿದ್ದಿರ್ತಾ ಇತ್ತು. ಆದರೆ ಕೆಳಗಿರುವಂತಹ ಮಣ್ಣಲ್ಲೂ ಕೂಡ ಚಿನ್ನವನ್ನು ಹುಡುಕೋದ್ರಲ್ಲಿ ನಿರತರಾಗಿದ್ದರು. ಇಲ್ಲಿ ಬಂದಂತಹ ಸಿಕ್ಕಾಪಟ್ಟೆ ಗ್ರೀಡಿ ಜನಗಳು ಅಂತಲೇ ಹೇಳ್ಬೋದು. ಯಪ್ಪ, ಅದಾದಮೇಲೆ ಏನು ಮಾಡಿದ್ರು, ಸರ್ಕಾರ ಸ್ಮಶಾನಗಳಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡೋದನ್ನು ಶುರು ಮಾಡಿದ್ರು. ಸೈನಿಕರನ್ನ ಅಲ್ಲಿ ನಿಲ್ಲಿಸೋದಕ್ಕೆ ಶುರು ಮಾಡಿದ್ರು. ಫೋಟೋ ತೆಗೆಸ್ಕೊಳ್ಳೋಂಥ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸೊ ಆಗಿನ ಸಮಯದಲ್ಲಿ ಹೇಗಿತ್ತು ದುನಿಯಾ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ ಒಂದು ಎಕ್ಸ್ಪೀರಿಯನ್ಷಿಯಲ್ ಪ್ರೋಗ್ರಾಮ್ ಥರ ನೋಡಿ. ಇಲ್ಲೂ ಅಷ್ಟೇ, ಅದರಲ್ಲಿ ಹೆಣ್ಮಕ್ಳು ಯಾವ ಥರ ಡ್ರೆಸ್ ಮಾಡ್ತಾಯಿದ್ರು ಅಂತ ಈ ಮೇಡಮ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಆ ತಲೆಗೆ ಸ್ಕಾರ್ಫು ಮತ್ತು ಆ ಸ್ವೆಟರು ನೋಡಿ ಎಷ್ಟು ಡಿಫ್ರೆಂಟ್ ಆಗಿತ್ತು ಆಗಿನ ಕಾಲದ ಡ್ರೆಸ್ಸಿಂಗು.
ವೆರಿ ಯುನೀಕ್. ಇವರು ಅಷ್ಟೇ ಬ್ರಿಟಿಷ್ ಸೋಲ್ಜರ್ ಜೊತೆಗೆ ಯಾವುದೇ ಕಾರಣಕ್ಕೂ ಫೋಟೋ ತೆಗೆಸ್ಕೊಳ್ಳಲ್ಲ ಅವ್ರು. ಬ್ರಿಟಿಷ್ ಅಲ್ದಿದ್ರು ಅವರು ಆ ಥರ ಬಟ್ಟೆ ಹಾಕೊಂಡಿದ್ರೆ ನಾವು ತೆಗೆಸ್ಕೊಳ್ಳಲ್ಲ ಗುರು. ಭಾರತದ ಕರಾಳ ಇತಿಹಾಸವನ್ನು ಅರ್ಥ ಮಾಡಿಕೊಂಡಂಥ ಅಥವಾ ಆಸ್ಟ್ರೇಲಿಯಾ ದೇಶದ ಕರಾಳ ಇತಿಹಾಸ ಅಥವಾ ಪ್ರಪಂಚದ ಯಾವುದೇ ಕಲೋನಿಯಲ್ ರೂಲ್ಗೆ ಒಳಪಟ್ಟಂಥ ಯಾವುದೇ ದೇಶದನ್ನು ಕೂಡ ಯಾವುದೇ ಬ್ರಿಟಿಷ್ ಮುಂದೆ ತಲೆ ತಗ್ಸಲ್ಲ ನಾವು. ತಲೆ ಎತ್ತೇ ಹೋಗೋದು ಯಾವ ಫೋಟೋನೂ ಬೇಡ ನಮಗೆ ನಿಮ್ಮ ಜೊತೆ. ಹಾಗಂತ ರೆಸ್ಪೆಕ್ಟ್ ಇಲ್ಲ ಅಂತಲ್ಲ, ಇವಾಗಿನ ಹೊಸ ಜನ್ರೇಷನ್ ಮೇಲಿದೆ. ಬಟ್ ಅವರು ಹಳೆ ಜನ್ರೇಷನ್ ಮಾಡಿದಂತಹ ಅಟ್ರಾಸಿಟೀಸ್ಗೆ ಧಿಕ್ಕಾರ. ಈ ಒಂದು ಬಲ್ಲರಾತ್ ನಗರ ಹಾಗೆ ಗಣಿಗಳು ಕುಡುಕರ ಸಾಮ್ರಾಜ್ಯವಾಗಿ ಚೇಂಜ್ ಆಗೋಗಿತ್ತು. ಅದಕ್ಕೆ ನೀರು ಕಾರಣ ಅಂದರೆ ನೀವು ನಂಬೋದಕ್ಕೆ ಸಾಧ್ಯನಾ? ಏನಾಯ್ತಪ್ಪ ಅಂದರೆ ಇಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಬಂದು ಸೇರ್ಕೊಂಬಿಟ್ರು. ಆದರೆ ನೀರಿಲ್ಲ. ನೀರು ಬರುವಂತಹ ಜಾಗಗಳೆಲ್ಲ ಅಗದು ಕೆಸರು ಮಾಡಿಬಿಟ್ಟಿದ್ರು. ನೀರಿಗೋಸ್ಕರ ಏನೇನು ಮಾಡಬೇಕು ಎಲ್ಲ ಒದ್ದಾಡ್ತಾಯಿದ್ರು. ಎಷ್ಟೋ ಸಾರಿ ನೀರನ್ನು ಬೇರೆ ಊರುಗಳಿಂದ ತಂದು ಆಗಿನ ಸಮಯದಲ್ಲೇ ಲೀಟ್ರ್ ಗಟ್ಟಲೆಯಲ್ಲಿ ಮಾರ್ತಾ ಇದ್ದಂತಹ ನಿದರ್ಶನ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಅದಕ್ಕೆ ಜನ ಮದ್ಯಪಾನದ ಮೊರೆಗೆ ಹೋದರು. ನೀರು ಸಿಗ್ತಾ ಇರಲಿಲ್ಲ. ಬಿಯರು ಹಾಗೆ ರಮ್ಮು ಮತ್ತು ವೈನನ್ನೇ ನೀರಿನ ರೂಪದಲ್ಲಿ ಹೈಡ್ರೇಷನ್ಗೋಸ್ಕರ ಕುಡಿತಾಯಿದ್ರು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ಮದ್ಯಪಾನ ಹೈಡ್ರೇಷನ್ಗಿಂತ ಡಿಹೈಡ್ರೇಷನ್ನ ಜಾಸ್ತಿ ಮಾಡುತ್ತೆ ಅಂತ. ಇಲ್ಲಿ 10 ವರ್ಷದ ಮಕ್ಕಳು ಕೂಡ ನೀರಿನ ಬದಲು ಸಾರಾಯಿನ ಕುಡಿತಾ ಇದ್ದಂತಹ ನಿದರ್ಶನಗಳು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿವೆ. ಸೊ ಇಡೀ ಒಂದು ಜಾಗ ಕುಡುಕರ ಸಾಮ್ರಾಜ್ಯವಾಗಿ ತಿರುಗಿ ಅದರಿಂದ ಸಾಕಷ್ಟು ಕ್ರಿಮಿನಲ್ ಆ್ಯಕ್ಟಿವಿಟೀಸು ಮತ್ತು ಜಗಳ ಕದನಗಳು ಕೂಡ ಶುರುವಾಗಿತ್ತು. ಈಗಿನ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ಶೌಚಾಲಯದ ಫೆಸಿಲಿಟಿ ಹಾಗೆ ಎಲ್ಲ ಕುಟುಂಬಗಳು ಕೂಡ ಶೌಚಾಲಯಗಳು ಎಲ್ಲ ಕಡೆ ಸಿಗುತ್ತೆ. ಆದರೆ ಆಗಿನ ಬಲ್ಲರಾತ್ನಲ್ಲಿ ಚಿನ್ನದ ಹುಡುಕಾಟದಲ್ಲಿ ಬಂದಂತಹ ಜನಗಳಿಗೆ ಯಾವುದೇ ರೀತಿಯ ಶೌಚಾಲಯದ ಫೆಸಿಲಿಟಿ ಇರಲಿಲ್ಲ. ಟೆಂಟ್ಗಳಲ್ಲಿ ಬದುಕ್ತಾಯಿದ್ರು. ಟೆಂಟ್ಗಳ ಹೊರಗೆ ಸುತ್ತಮುತ್ತಲೇ ನಿತ್ಯ ಕರ್ಮಗಳನ್ನು ಮಾಡ್ತಾಯಿದ್ರು. ಇದರಿಂದ ಏನಾಯಿತು ಅಂದರೆ 1 ಲಕ್ಷ ಜನ ಒಟ್ಟಿಗೆ ಸುಸು ಮಾಡಿ ಹೇತ್ರ ಏನಾಗ್ಬೋದು ಕಾಯಿಲೆಗಳು ಶುರುವಾಯಿತು. ಟೈಫಾಯ್ಡು, ಕಾಲ್ರಾ ಎಲ್ಲ 50%ಗೂ ಹೆಚ್ಚು ಜನಗಳು ಸತ್ರಿಲಿ. ಎಸ್ಪೆಷಲಿ ಮಕ್ಕಳು. ಅಪ್ಪ ಅಮ್ಮಂದರು ಚಿನ್ನದ ಹುಡುಕಾಟದಲ್ಲಿ ಶ್ರೀಮಂತರಾಗಬೇಕು ಅನ್ನೋ ಆಸೆಯಲ್ಲಿ ತಮ್ಮ ಮಕ್ಕಳನ್ನು ಕಳೆದುಕೊಂಡ ಕರಾಳ ಇತಿಹಾಸ ಈ ಮಣ್ಣಿಗಿದೆ. ಎಲ್ಲದಕ್ಕಿಂತ ಆಗಿನ ಸಮಯದಲ್ಲಿ ಹೆಚ್ಚು ಡಿಮ್ಯಾಂಡ್ ಇದ್ದಂತಹ ಇನ್ನೊಂದು ಕೆಲಸ ಅಂದರೆ ಬ್ಲ್ಯಾಕ್ ಸ್ಮಿತ್, ಕಬ್ಬಿಣದ ಕೆಲಸಗಾರರು ಹಾಗೆ ಕಬ್ಬಿಣದ ವರ್ಕ್ಶಾಪ್ಗಳು. ಯಾಕಂದರೆ ಪ್ರತಿಯೊಂದು ಟೂಲ್ಸು ಎಲ್ಲ ಇದೇ ಜಾಗದಲ್ಲೇ ತಯಾರಾಗ್ತಾ ಇದ್ದಿದ್ದು, ರಿಪೇರಿ ಆಗ್ತಾ ಇದ್ದಿದ್ದು. ಕಾಲದ ಶಾಲೆ ಮತ್ತು ಪ್ರಾರ್ಥನಾ ಮಂದಿರ. ಫೈರ್ ಬ್ರಿಗೇಡ್, ಬೌಲಿಂಗ್ ಅಂತ ಒಂದು ಆಟ ಇದೆಯಲ್ಲ, ಹಿಂಗೆ ಬಾಲ್ ನಂಬಿ ಸಾಕೋದು, ಬ್ರನ್ಸ್ವಿಕ್ ಅಂತ ಕರೀತಾರಲ್ಲ, ಆ ಆಟದ ಸ್ಟೇಷನ್ ಹೀಗಿದೆ ಜಾಗ. ಇಲ್ಲಿ ನೀವು ಟಿಕೆಟ್ನ ಪರ್ಚೇಸ್ ಮಾಡಿ ಆಟ ಆಡ್ಬೋದು ಅನಿಸುತ್ತೆ. ಲುಕಿಂಗ್ ವೆರಿ ನೈಸ್. ಈ ಒಂದು ಗೋಲ್ಡ್ ರಶ್ನಲ್ಲಿ ಸಾಕಷ್ಟು ಜನರ ಅದೃಷ್ಟ ಕುಲಾಯಿಸ್ತು. ಅವರೆಲ್ಲ ಸಿಕ್ಕಾಪಟ್ಟೆ ಶ್ರೀಮಂತರಾದರು. ಅಂಥವ್ರು ಏನು ಮಾಡಿದ್ರು ಅಂದರೆ ತಮ್ಮ ಕುದುರೆಗಳ ಕಾಲಿನ ಗಾಳ ಇರುತ್ತಲ್ಲ ಅದನ್ನು ಕೂಡ ಚಿನ್ನದಲ್ಲೇ ಮಾಡಿಸಿ ಕುದುರೆಗಳನ್ನು ಸುತ್ತಮುತ್ತ ಕರ್ಕೊಂಡೋಗಿ ಶುರು ಮಾಡಿದ್ರು. ಹಲೋ, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಾನು ಮೂವೀಸ್ ಮಾಡ್ತೀನಿ ಅಂತ, ಅದಕ್ಕೆ ಹಲೋ ಟು ಹಿಮ್ ಅಂತಾರೆ. ಇದೇ ಜಾಗದಲ್ಲಿ ಚಿನ್ನವನ್ನು ಅಚ್ಚು ಮಾಡಿ ಆರ್ನಮೆಂಟ್ಸು ಅಥವಾ ಬೇರೆ ಬೇರೆ ಬಿಲ್ಲೆಗಳನ್ನ ಮಾಡಿ ಕಳಿಸ್ತಾ ಇದ್ದಂತಹ ಜಾಗ. ಗೋಲ್ಡನ್ನು ಮಾರ್ತಾ ಇದ್ದಾರೆ. ಪೆನ್ಸಿಲ್ಲು, ದಿಸ್ ಹ್ಯಾಸ್ ಗೋಲ್ಡ್ ಟು ನಾಟ್ ದ ಪೆನ್ಸಿಲ್ಸ್, ಇದರಲ್ಲಿಲ್ಲ. ದಿಸ್ ಇಸ್ ಗೋಲ್ಡ್. ಓಕೆ, ಇದು 24 ಕ್ಯಾರೆಟ್ ಗೋಲ್ಡ್. ಭಾಳ ತೆಳುವಾಗಿರೋದು. $19 ಮಾರ್ತಾ ಇದ್ದಾರೆ ಇದನ್ನು. ರಿಯಲ್ ಗೋಲ್ಡ್ ಇದೊಂದಿದೆ. ಇಲ್ಲಿ ಲುಕಿಂಗ್ ಎಟ್ ಇದು ಲೀಫ್ ಬಾಟಲ್, ಗೋಲ್ಡ್ ಲೀಫ್ ಬಾಟಲ್, ಇದನ್ನು ಮಾರ್ತಾ ಇದ್ದಾರೆ. ಮತ್ತು ಇವೆಲ್ಲ ಆರ್ನಮೆಂಟ್ಸ್. ದಿಸ್ ಹ್ಯಾಸ್ ಗೋಲ್ಡ್ 22 ಕ್ಯಾರೆಟ್.
ಪ್ಲೇಟೆಡ್ over stainless steel. ಬರೀ Surgical stainless steel comes with a written 3-year guarantee. ಓಕೆ ಓಕೆ But yeah, no, we can't afford to carry. ಈ ಥರ ಮಾಡ್ತಾಯಿದ್ರು. ಸೊ ದಿಸ್ ಒನ್ ಇಸ್ ಮೈ ಸ್ಟೇಟ್ ಕರ್ನಾಟಕ. ಇಟ್ಸ್ ಅ ಪಾರ್ಟ್ ಆಫ್ ಇಂಡಿಯಾ. It's a southern part. It's a state which speaks a language called Kannada, and we are 75 million people. How do I say hello? Namaskara. Namaskara. I had heard that. I remember talking to an Indian person. Namaskara is how you fold hands. And Punjabi, that's everywhere else namaste, namaste. And I heard Kannada is Namaskara. 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 Ra 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 ra. Namaskara. Thank you. You're welcome. ಇರೋ ಸಮಯದಲ್ಲಿ ಗೋಲ್ಡ್ ಪೋರಿಂಗ್ ಹೆಂಗೆ ಮಾಡ್ತಾಯಿದ್ರು ಅಂತ ಈಗ ನೋಡುವಂತಹ ಸಮಯ ಸಖತ್ತಾಗಿರುತ್ತೆ. 100 ಡಿಗ್ರಿಗೆ ಚಿನ್ನವನ್ನು 22 ಕ್ಯಾರೆಟ್ ಚಿನ್ನವನ್ನು ಕುದಿಸಿದ್ದಾರೆ. ಈಗ ಅದನ್ನು 24 ಕ್ಯಾರೆಟ್ ಗೋಲ್ಡಾಗಿ ಪೋರ್ ಮಾಡ್ತಾರೆ. ನೋಡಿ ಹೆಂಗಿದೆ ಅದು, ಇಂಪ್ಯೂರಿಟೀಸ್ ಎಲ್ಲ ತೆಗೆದು ಸೂರ್ಯನ ಥರ ಹೊಳಿತಾ ಇದೆ ಅದು. Liquid gold. ಚಿನ್ನ ಒಂದು ಪೂರ್ತಿ ಬಾರ್ ಸುರಿದ್ರು ಕಾಲೇ ಆಯಿತು. Very little, but ಹಿಂಗೆ ಬೆಂಕಿ ಬರ್ತದೆ ಅದರಿಂದ ಆಚೆ. ಒಳ್ಳೆ ಹಪ್ಪಳ ಕರೆದಂಗೆ ಚಿನ್ನ ಕರಿತಾರೆ ನೀರೊಳಗೆ. so this gold bar now the water is starting to absorb it on the heat. 3 kg ಚಿನ್ನ. 99.9% 24 carat ಅಬ್ಬಾ, gold. This is over 3 a kg ಚಿನ್ನ. billion years old and currently is valued at $6,10,000 ಆಸ್ಟ್ರೇಲಿಯನ್ ಡಾಲರ್ಸು ಅದ್ರ ವರ್ತು. ಚಿನ್ನನ ಮತ್ತೆ ಸೇಫ್ ಬಾಕ್ಸ್ ಹಾಕ್ಬಿಟ್ರು. ಗಣಿಕಾರರು ಕೆಲವು ಸಲ ಲೈಸೆನ್ಸ್ ಇಲ್ದಿರೋರು ಬೇರೆಯವ್ರಿಗೆ ಕೂಲಿ ಮಾಡ್ತಾ ಇರ್ತಾರಲ್ಲ, ಅವ್ರು ಏನು ಮಾಡ್ತಾಯಿದ್ರು, ಚಿನ್ನದ ಗೋಲಿ ಸಿಕ್ಬಿಟ್ರೆ ನುಂಗ್ಕೊಂಬಿಡೋರಂತೆ. ನುಂಗ್ಕೊಂಡು ಅದಾದಮೇಲೆ ಮನೆಗೆ ಹೋಗಿ ಟಾಯ್ಲೆಟಲ್ಲಿ ತೆಗೆದು ಬೇರೆ ಕಡೆ ಮಾರೋರಂತೆ. ಇದನ್ನು ಅರ್ಥ ಮಾಡ್ಕೊಂಡಂತಹ ಬ್ರಿಟಿಷ್ ಸರ್ಕಾರ ಏನು ಮಾಡ್ತು ಗೊತ್ತಾ, ಯಾರ ಮೇಲೆ ಡೌಟ್ ಬಂದ್ರೂ ಪ್ರತಿನಿತ್ಯ ಏನು ಮಾಡೋರು, ನೋಡೋರು, ಮುಖ ನೋಡಿ ನಿಲ್ಲಿಸ್ಬಿಟ್ಟು ಬೇದಿ ಮಾತ್ರ ನುಮ್ಮಿಸ್ಬಿಟ್ಟು ಕಣ್ಣೆದುರುಗಡೆ ಬೇದಿ ಮಾಡಿಸೋರು. ಬೇದಿಲಿ ಚಿನ್ನವನ್ನು ಹುಡ್ಕೋರು, ಸಿಗಾಕೊಂಡ್ರೆ ಜೈಲ್ಗೆ ಹಾಕೋರು, ಇಲ್ಲ ನೇಣಿಗೆ ಹಾಕೋರು. ಅದಾದಮೇಲೆ ಚಿನ್ನವನ್ನು ಮತ್ತೆ ತೊಗೊಂಡು ಮಾರೋರು. ಇನ್ನು ಕಾಲದ ಕಾರ್ಗಳು ಮರ್ಸಿಡೀಸ್ ಬೆನ್ಸು ಆಡಿ ಎಲ್ಲ ಇಲ್ಲೇ ಇದೆ ನೋಡಿ. ಬಲರಾತ್ ಬೆರಿಂಗಾ ಅಂದರೆ ಇದೆಲ್ಲ ಕುದುರೆ ಸವಾರಿ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದಂತಹ ಕ್ಯಾರೇಜ್. ಲಾಜಿಸ್ಟಿಕ್ಸ್ ಇಲ್ಲದೆ ಯಾವ ಕೆಲಸನೂ ಆಗಲ್ಲ ಗುರು. ಅದಕ್ಕೆ ಅನ್ನೋದು ಟ್ರಕ್ ಡ್ರೈವರ್ಸು, ಪ್ರತಿಯೊಬ್ಬರ ಡ್ರೈವರ್ಸು ನಾವು ರೆಸ್ಪೆಕ್ಟ್ ಮಾಡಬೇಕು ಅಂತ. ಆಗಿನ ಕಾಲದಲ್ಲಿ ಕ್ಯಾರೇಜಸ್ನ ತೊಗೊಂಡೋಗ್ತಾಯಿದ್ದಂತಹ ಕುದುರೆಗಳು ಬಹಳ ಬಹಳ ಮಹತ್ವಪೂರ್ಣವಾದದ್ದು. ಯಾಕೆಂದರೆ ಚಿನ್ನ ನೀವು ಪ್ಯೂರಿಫೈ ಮಾಡ್ಬೋದು, ಚಿನ್ನವನ್ನು ಗಣಿಯನ್ನು ರೆಡಿ ಮಾಡ್ಕೋಬೋದು, ಅಗಿಬೋದು, ಏನು ಬೇಕೋ ಮಾಡ್ಬೋದು. ಫೈನಲಿ ಚಿನ್ನ ಬಂದ ಮೇಲೆ ಅದನ್ನು ಸುರಕ್ಷಿತವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಲುಪಿಸ್ಬೇಕು ಅಂದರೆ ಎಲ್ಲದಕ್ಕಿಂತ ಮುಖ್ಯ ಲಾಜಿಸ್ಟಿಕ್ಸ್. ಸೊ ಇದು ಸ್ಟೇಬಲ್ಲು. ಇಲ್ಲಿ ಕುದುರೆಗಳನ್ನು ಮೇಂಟೈನ್ ಮಾಡಿ ಅದರ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಂಡು ಕ್ಯಾರೇಜಿಗೆ ಕಟ್ಟಿ ಚಿನ್ನವನ್ನು ಹಾಕಿ ಕಳಿಸ್ತಾ ಇದ್ದಂತಹ ಬಹಳ ಬಹಳ ಮುಖ್ಯವಾದ ಜಾಗ. ವೆಸ್ಟರ್ನ್ ದೇಶಗಳ ಜನರು ಭಾರತೀಯರನ್ನು ತೋರಿಸಿ ಭಾರತದಲ್ಲಿ ಮಾತ್ರ, ಮತ್ತು ಕೆಲವು ಬ್ಯಾಕ್ವರ್ಡ್ ನೇಷನಲ್ಲಿ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಅಲ್ಲಿ ಸಿರಿಯಾ, ಲೆಬೆನಾನು ಇಂಥ ಜಾಗಗಳಲ್ಲಿ ಮಾತ್ರ ನಿಮಗೆ ಬಾಲಕಾರ್ಮಿಕರು ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಹೆಂಗೆ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತೆಲ್ಲ ಸ್ಟೋರಿಗಳನ್ನ ಮಾಡಿ ಇವತ್ತು ಮೀಡಿಯಲ್ಲಿ ಹಾಕ್ತಾರೆ. ಆದರೆ ಆವತ್ತಿನ ಕಾಲದಲ್ಲೇ ಬಾಲರಾತಲ್ಲಿ ಆಸ್ಟ್ರೇಲಿಯಾ ದೇಶದಲ್ಲಿ ಬಾಲಕಾರ್ಮಿಕ ಪದ್ಧತಿ ಯಾವ ಮಟ್ಟಕ್ಕಿತ್ತು ಅಂದರೆ, ಬೇರೆ ಬೇರೆ ದೇಶಗಳಿಂದ ಮಕ್ಕಳನ್ನು ಶಿಪ್ಪಲ್ಲಿ ಕರೆಸ್ಕೊತಾ ಇದ್ರು, ಈ ಜಾಗದಲ್ಲಿ ಹರಾಜಾಗ್ತಾಯಿದ್ರು, ಮಕ್ಕಳು ಕೇಳಿ ಕೆಲಸ ಮಾಡಿಸ್ತಾಯಿದ್ರು. ಯಾಕೆಂದರೆ ಒಳಗೆ ಸುರಂಗಗಳಲ್ಲಿ ದೊಡ್ಡವರು ಹಿಡಿತಾ ಇರಲಿಲ್ಲ, ಚಿಕ್ಕ ಚಿಕ್ಕ ಸುರಂಗಗಳಲ್ಲಿ ಒಳಗೆ ಹೋಗಿ ಚಿನ್ನವನ್ನು ಕೆತ್ತಿ ತರ್ತಾ ಇದ್ದಿದ್ದು ಮಕ್ಕಳು. ಸೊ ಅನಾಥ ಮಕ್ಕಳನ್ನು ಎಕ್ಸ್ಪ್ಲಾಯ್ಟ್ ಕೂಡ ಈ ಜಾಗದಲ್ಲಿ ಮಾಡಿದ್ದಾರೆ. ಸೊ ಆಪಾದನೆಗಳನ್ನು ಬೇರೆ ದೇಶಗಳ ಜನಗಳ ವಿರುದ್ಧ ಮಾಡೋದಲ್ಲ, ನಿಮ್ಮ ಮನೆಯ ದೋಸೆ ಎಲ್ಲದಕ್ಕಿಂತ ದೊಡ್ಡ ತೂತು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಟೈಮು ಬಂದಾಗ ನಿಮ್ಮ ಹತ್ರ ಎಷ್ಟು ಕಾಸಿದೆ ಅನ್ನೋದು ಮ್ಯಾಟ್ರ್ ಆಗಲ್ಲ, ನಿಮಗೆ ಏನು ಅವಶ್ಯಕ ಎಲ್ಲದಕ್ಕಿಂತ ಮುಖ್ಯ ಅನ್ನೋದು ಮಾತ್ರ ಮ್ಯಾಟ್ರ್ ಆಗುತ್ತೆ ಅನ್ನೋದಕ್ಕೆ ಬಲರಾತ್ನ ಇತಿಹಾಸನೇ ಸಾಕ್ಷಿ. ಆಗಿನ ಕಾಲದಲ್ಲಿ ಇಲ್ಲಿ ಬೇಸಿಗೆ ಕಾಲ ಬಂದರೆ ಒಂದು ಹನಿ ನೀರು ಇರ್ತಾ ಇರಲಿಲ್ಲ. ನೀರಿಲ್ಲ ಅಂದರೆ ಚಿನ್ನವನ್ನು ವಾಶ್ ಕೂಡ ಮಾಡೋಕ್ಕಾಗಲ್ಲ, ಕುಡಿಯೋದಕ್ಕೆ ಕೂಡ ಸಾಧ್ಯ ಇಲ್ಲ, ಸ್ನಾನಕ್ಕೆ ಕೂಡ ಇಲ್ಲ, ಯಾವುದಕ್ಕೂ, ಶೌಚಾಲಯಕ್ಕೂ ಕೂಡ ಇಲ್ಲ, ಯಾವುದಕ್ಕೂ ಇಲ್ಲ ಅಂದ್ಕೊಳ್ಳಿ. ನೀರೇ ಇಲ್ದಿರೋ ಜೀವನ ಹೇಗೆ ಸಾಧ್ಯ? ಅದಕ್ಕೆ ಕೆಲವು ಇಂಟೆಲಿಜೆಂಟ್ ವ್ಯಾಪಾರಿಗಳು ಏನು ಮಾಡಿದ್ರು ಗೊತ್ತಾ, ದೂರದ ನಗರಗಳಿಗೆ ಹೋಗಿ ಅಲ್ಲಿಂದ
ಕುದುರೆ ಮೇಲೆ ಸಾಕಷ್ಟು ನೀರನ್ನು ತರ್ತಾಯಿದ್ರು ನದಿಗಳಿಂದ ಮತ್ತು ಝರಿಗಳಿಂದ ತಂದು ಇಲ್ಲಿ ಮಾರೋದಕ್ಕೆ ಶುರು ಮಾಡಿದ್ರು. ಆದರೆ ಮಾರಿದಾಗ ಅವ್ರೇನು ಕೇಳ್ತಾಯಿದ್ರು ಗೊತ್ತಾ, ನೀರಿಗೆ ಚಿನ್ನ. ಅದರ ಅರ್ಥ ಕೆಲವು ಸಮಯದಲ್ಲಿ ನಿಮ್ಮ ಹತ್ರ ಎಷ್ಟು ಚಿನ್ನ ಇದ್ದರೆ ಮ್ಯಾಟ್ರ್ ಆಗಲ್ಲ, ಒಂದು ಲೋಟ ನೀರು ಬೇಕು ಅಂದರೆ ನಿಮ್ಮ ಹತ್ರ ಇರುವಂತಹ ಅಷ್ಟು ಚಿನ್ನವನ್ನು ಮಾರುವಂತಹ ಸಿಚುವೇಶನ್ ಬಂದರೂ ನೀವು ನೀರು ಕುಡಿತೀರ ಹೊರತು ಚಿನ್ನವನ್ನು ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಆಗಿನ ಕಾಲದ ಕ್ಯಾಂಡಲ್ ಮೇಕಿಂಗ್ ಪ್ರಾಸೆಸ್, ಯಾವ ರೀತಿ ಕ್ಯಾಂಡಲ್ ಮಾಡ್ತಾಯಿದ್ರು ಇಲ್ಲಿ ತೋರಿಸ್ತಾ ಇದ್ದಾರೆ. ಮೇಣದ ಬತ್ತಿಯನ್ನು ಅದ್ದಿ ಕ್ಯಾಂಡಲ್ ಮಾಡ್ತಾ ಇರುವಂತಹ ಪ್ರಕ್ರಿಯೆ. ಇಲ್ಲಿ ನೀವು ಕೂಡ ಸ್ವಲ್ಪ ಹಣವನ್ನು ಪಾವತಿ ಮಾಡಿದ್ರೆ ನಿಮ್ಮದೇ ಆದ ಸ್ವಂತ ಕ್ಯಾಂಡಲ್ ಮೇಕಿಂಗ್ ಕೋರ್ಸನ್ನು ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಒಣಗಾಕ್ತಾರೆ. ಸೋಪ್ಸ್ ಕೂಡ ಮಾಡ್ತಾಯಿದ್ದಾರೆ. ಸೋಪ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ. ಇತ್ತೀಚೆಗೆ ಗ್ಯಾಮ್ಲಿಂಗು ಅಪ್ಲಿಕೇಶನ್ನು, ಬೆಟ್ಟಿಂಗ್ ಅಪ್ಲಿಕೇಶನ್ನು ಅದು ಇದು ಮಾಡಿ ಯಾಮಾರಿಸ್ತಾ ಇದ್ರಲ್ಲ ಜನ, ಅದೇ ರೀತಿ ಬ್ರಿಟಿಷ್ ಸರ್ಕಾರ ಆಗಿನ ಕಾಲದ ಹೆಣ್ಮಕ್ಳನ್ನ ಹೆಂಗೆ ಯಾಮಾರಿಸ್ತಾ ಇದ್ರು ಅಂತ ಹೇಳ್ತೀನಿ ನೋಡಿ. ಗೋಲ್ಡ್ ಬ್ರೈಡ್ಸ್ ಅಂತ ಕರೆಸ್ಕೊತಾ ಇದ್ರು. ಯಾರ್ಯಾರು ಅನಾಥ ಹೆಣ್ಮಕ್ಳು, ವಿಧವೆಯರು, ಹಾಗೆ ಯಾರು ಹೇಳೋರು ಕೇಳೋರು ಇರಲಿಲ್ಲ ಅಂಥ ಹೆಣ್ಮಕ್ಳನ್ನೆಲ್ಲ ಒಂದು ಆಫರ್ ಕೊಟ್ಟರು ಬ್ರಿಟನ್ನಲ್ಲಿ. ಯಾಕೆಂದರೆ ಈ ಬಲರಾತ್ ನಗರದಲ್ಲಿ ಎಲ್ಲ ಗಂಡು ಮಕ್ಕಳ ದುನಿಯಾಗೋಗಿತ್ತು. ಗಂಡು ಮಕ್ಕಳು ಮೃಗಗಳಂತೆ ವರ್ತನೆ ಮಾಡೋಕ್ಕೆ ಶುರು ಮಾಡಿದರು. ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗಿತ್ತು. ಹೆಣ್ಣು ಗಂಡು ಅದಕ್ಕೆ ಸಮತೋಲನದಲ್ಲಿಲ್ಲ ಅಂದರೆ ಜಗತ್ತು ಎಗರೋಗುತ್ತೆ ಇರೋದಕ್ಕೆ ಬಲರಾತ್ ಸಾಕ್ಷಿಯಾಗಿತ್ತು. ಇದೊಂದು ಕ್ರೈಮ್ ಹಬ್ ಆಗಿತ್ತು, ಕುಡುಕರ ಸಾಮ್ರಾಜ್ಯ ಆಗಿತ್ತು. ಯಾವುದೇ ರೀತಿಯ ಬ್ಯಾಲೆನ್ಸ್ ಇರಲಿಲ್ಲ ಈ ಜಾಗದಲ್ಲಿ. ಆಗ ಸರ್ಕಾರ ಮತ್ತು ಇಲ್ಲಿಯ ಕಂಪ್ನಿಗಳು ಏನು ಡಿಸೈಡ್ ಮಾಡಿದ್ರು, ಹೇಗಾದರೂ ಮಾಡಿ ಹೆಣ್ಣುಮಕ್ಕಳನ್ನ ಇಲ್ಲಿ ಕರೆಸಬೇಕು ಅಂತ ಡಿಸೈಡ್ ಮಾಡಿ ಬ್ರಿಟನಲ್ಲಿ ಮತ್ತು ಯಾವ್ಯಾವ ದೇಶ, ಐರ್ಲ್ಯಾಂಡು, ಎಲ್ಲ ದೇಶಗಳಲ್ಲೂ, ಯುರೋಪಿಯನ್ ಖಂಡದಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು. ಯಾರ್ಯಾರು ಹೆಣ್ಮಕ್ಳು ಆಸ್ಟ್ರೇಲಿಯಾ ದೇಶಕ್ಕೆ ಬರೋದಕ್ಕೆ ಇಷ್ಟಪಡ್ತೀರೋ ನಿಮಗೆ ಉಚಿತವಾದ ಶಿಪ್ಪಿನ ಟಿಕೆಟು, ಹಾಗೆ ಅಲ್ಲಿ ಹೋದ ಮೇಲೆ ನಿಮಗೆ ವಸತಿ ಮತ್ತು ಬೇರೆ ಸೌಕರ್ಯಗಳನ್ನ ಮಾಡಿಕೊಡ್ತೀವಿ ಅಂತ. ಈ ಒಂದು ಆಫರ್ನ ಕೇಳಿಸ್ಕೊಂಡು ಬಂದಂತಹ ಹೆಣ್ಮಕ್ಳು ಶಿಪ್ಪಲ್ಲೇನೋ ಕೂತ್ಕೊಂಡ್ರು. ಆದರೆ ಆಸ್ಟ್ರೇಲಿಯಾನ ತಲುಪಿದಾಗ ಇಲ್ಲಿ ನಡೆದಂತಹ ಕಥೆನೇ ಬೇರೆ. ಬಂದವರನ್ನು ಇಲ್ಲಿ ಲಿಟ್ರಲಿ ಸೇಲ್ ಮಾಡಲಾಯಿತು. ಶಿಪ್ಪಿಂದ ಆಚೆ ಎಳೆದು ಬರ್ತಿದ್ದಂಗೆ ಅವರನ್ನು ಹರಾಜು ಹಾಕಲಾಯಿತು. ಅಲ್ಲಲ್ಲೇ ಯಾರ್ಯಾರು ಸಾಹುಕಾರಿದ್ರು, ಸ್ವಲ್ಪ ಜಾಸ್ತಿ ದುಡ್ಡಿತ್ತು, ಅವರೆಲ್ಲ ಬಕ ಪಕ್ಷಿಗಳ ಥರ ಹೆಣ್ಣುಮಕ್ಕಳನ್ನು ಎಳೆದಾಡಿಕೊಂಡು ಕಿತ್ತಾಡಿಕೊಂಡು ಹಣವನ್ನು ಬಿಸಾಕಿ ಕರ್ಕೊಂಡು ಹೋಗಿ ಅವ್ರನ್ನ ಮನೆಗಳಲ್ಲಿ ದಾಸಿಯರನ್ನಾಗಿ ಅಥವಾ ಕೆಲವ್ರನ್ನ ಹೆಂಡತಿಯರನ್ನಾಗಿ, ಅಂದರೆ ಎಲ್ಲ ರೀತಿಯ ವ್ಯಭಿಚಾರ ಆಗಿನ ಸಮಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಇಲ್ಲೂ ಕೂಡ ನಡೀತು. ಅದಕ್ಕೆಲ್ಲ ಹೇಳೋದು, ಬರೀ ಒಂದು ಸಮಾಜವನ್ನು ನೋಡಿ ಬೆರಳು ಮಾಡಿ ತೋರಿಸೋದು ಬಹಳ ಸುಲಭ. ನಿಮ್ಗಳ ಸಮಾಜದಲ್ಲೂ ಕೂಡ ಅದೇ ನಡೆದಿರೋದು. ನಿಮ್ಗಳ ಅಂದರೆ ಯುರೋಪಿಯನ್ ಮತ್ತು ಅಮೇರಿಕನ್, ಹಾಗೆ ಇನ್ನೂ ಸಾಕಷ್ಟು ಬೇರೆ ಬೇರೆ ದೇಶದ ಡೆವಲಪ್ಡ್ ಡೆಮೋಕ್ರಸೀಸ್ ಅಂತ ಏನು ತಮ್ಮನ್ನು ತಾವು ಕರ್ಕೋತಾರೆ, ಅವ್ರಗಳ ಹಣೆ ಬರನೂ ಕೂಡ ಅಷ್ಟೇ. ಅವ್ರಗಳ ಇತಿಹಾಸಕ್ಕೆ ಕರೆಕ್ಟಾಗಿ ಮೂಗು ತೋರಿಸಿ ನೋಡಿದಾಗ ಗೊತ್ತಾಗುತ್ತೆ ಅದು ನಮಗಿಂತ ಹೆಚ್ಚು ಕರಾಳ ಅಂತ. ಅವ್ರ ಹೆಣ್ಮಕ್ಳಿಗೆ ಅವರೇ ರೆಸ್ಪೆಕ್ಟ್ ಕೊಡಲಿಲ್ಲ, ಅವ್ರ ಹೆಣ್ಮಕ್ಳನ್ನ ಅವರೇ ಸರಿಯಾಗಿ ಟ್ರೀಟ್ ಮಾಡಲಿಲ್ಲ. ಸೊ ಇದನ್ನು ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ರಂತೆ, ಡಸ್ಟಿಂಗಿಗೆ. ಇದನ್ನು ಮ್ಯಾಟ್ರೆಸ್ ಮತ್ತು ರಗ್ಗಳಿಗೆ ಹೊಡೆದು ಅದರಿಂದ ಧೂಳು ತೆಗೆಯೋದಕ್ಕೆ ಯೂಸ್ ಮಾಡ್ತಾಯಿದ್ರಂತೆ ಆಗಿನ ಕಾಲದ ಎಕ್ವಿಪ್ಮೆಂಟ್ಸು. ಹೆಣ್ಣು ಮಕ್ಕಳಿಗೆ ಹೇಗೆ ಡ್ರೆಸ್ ಮಾಡಬೇಕು ಅನ್ನೋ ಒಂದು ಕಲ್ಚರ್ ಕೂಡ ಇಲ್ಲಿತ್ತು. ಯಾವುದೇ ರೀತಿಯ ಸ್ಕಿನ್ ತೋರಿಸೋಂಗಿಲ್ಲ. ಸ್ಕಿನ್ ತೋರಿಸಿದ್ರೆ ಈಗ ನಾವು ಹೇಳ್ತೀವಿ ಮುಸ್ಲಿಂ ಜಗತ್ತಲ್ಲಿ ಹಿಜಾಬ್ ಇದೆ, ಅವ್ರಿಗೆ ದೌರ್ಜನ್ಯ ಆಗ್ತಾಯಿದೆ ಅಂತ. ಬಟ್ ಇನ್ಫ್ಯಾಕ್ಟ್ ಯುರೋಪಿಯನ್ ಸೊಸೈಟಿಲಿ ಕೂಡ ತಲೆ ಮೇಲೆ ಕ್ಯಾಪ್ ಹಾಕ್ಕೊಂಡು ಆಲ್ಮೋಸ್ಟ್ ಕವರ್ಡ್ ಆಗಿರಬೇಕು, ಕುತ್ತಿಗೆವರೆಗೂ ಕವರ್ಡ್ ಆಗಿರಬೇಕು, ಕಾಲು ತೋರಿಸೋಂಗಿಲ್ಲ, ಆ್ಯಂಕಲ್ಸ್ ತೋರಿಸೋಂಗಿಲ್ಲ ಅನ್ನೋ ರೂಲ್ಸ್ ಕೂಡ ಈ ಸಮಾಜದಲ್ಲಿತ್ತು. ಆಮೇಲೆ ಅವರು ಮಕ್ಕಳು ನೋಡಿಕೊಂಡು ಮನೆಯನ್ನು ಮ್ಯಾನೇಜ್ ಮಾಡಿಕೊಂಡು ಈ ಥರ ಅಡುಗೆ ಮಾಡಿಕೊಂಡು ಗಿಟ್ಟಿಂಗ್ ಮಾಡಿಕೊಂಡು ತಮ್ಮ ಜೀವನವನ್ನು ಈ ಥರ ಜಾಗಗಳಲ್ಲಿ ಕಳೀತಾಯಿದ್ರು. ನೋಡಿ ಹೇಗಿತ್ತು ಅಂತ ಆಗಿನ ಸಮಯದ ಮನೆಗಳನ್ನು ಇಲ್ಲಿ ರೆಪ್ಲಿಕೇಟ್ ಮಾಡಲಾಗಿದೆ. ಇಲ್ಲಿ ಮಧ್ಯ ಫೈರ್ ಪ್ಲೇಸು, ಹಾಲ್ ಥರ ಇದೆ. ಕೆಫೆ ಶಾಪ್ ಇದೆ. ಆ ಕಾಲದ ಡ್ರೆಸ್ಸಿಂಗ್ ಮಾಡಿಕೊಂಡು ವೆಯ್ಟರ್ಸ್ ಎಲ್ಲ ಸರ್ವ್ ಮಾಡ್ತಾರೆ. ಅದೇ ಹಳೇ ಕಾಲದ ಸ್ಟೈಲಲ್ಲಿ ಫರ್ನಿಚರ್ ಎಲ್ಲ ಇದೆ. ಈ ಜಾಗದಲ್ಲಿ ಕೂತಾಗ ನಾನು ಯಾವುದೋ ಜಮಾನ 18ನೇ ಶತಮಾನ ಹೋದಂಗೆ ಫೀಲಿಂಗ್ ಬರ್ತಾಯಿದೆ. ಇವ್ರು ನೋಡೋದು ಬಿಟ್ಬಿಟ್ಟು ಅವ್ರನ್ನ ಮಾತ್ರ ನೋಡಿದ್ರೆ ನೋಡಿ ಹೆಂಗಿದೆ ಅಂತ ಆ್ಯಂಬಿಯನ್ಸು. ನಮ್ಮ ಮೇಡಮ್ ನಮಗೋಸ್ಕರ ಸ್ಪೆಷಲ್ ಸ್ಪಾಂಜ್ ಕೇಕ್ ಮತ್ತು ಕಾಫಿ ತಂದು ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್. ಎಷ್ಟು ಮುದ್ದಾಗಿ ಡ್ರೆಸ್ ಮಾಡಿಕೊಂಡು ಎಷ್ಟು ಸಖತ್ತಾಗಿರೋ ಕಾಫಿ ಕೇಕ್ ಕೊಟ್ಟರು ನೋಡಿ. ಹಳೇ ಜಮಾನಕ್ಕೆ ಹೋಗ್ಬಿಟ್ಟೆ ನಾನು. ವಾವ್. ಸೊ ಎರಡೂ ಸೇರಿ $15 ಆಯಿತು. ಈಗ ಸ್ಪಾಂಜ್ ಕೇಕ್ ಜೊತೆಗೆ ಕಾಫಿ ಕುಡಿಯೋಣ ಬನ್ನಿ. ನೋಡೋಕ್ಕೆ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ಎಲ್ಲಿ ಮುರಿದ್ರೂ ಕ್ರೀಮ್ ಹಾರ್ತಾ ಇದೆ, ಚೆಲ್ತಾ ಇದೆ. ಸ್ಟ್ರಾಬೆರಿ ಜಾಮ್ ಕೂಡ ಇದೆ.
ಹಳೆ ಕಾಲದಲ್ಲಿ ಈ ಥರ ಸ್ಪಾಂಜ್ ಕೇಕು ಮತ್ತು ಬೇರೆ ಬೇರೆ ಥರ ಲೋಟದಲ್ಲಿ ಕಾಫಿ ಕುಡಿಯೋದು ಆ ಥರ ಆ್ಯಂಟಿಕ್ ಫೀಲಿಂಗಿಗೆ ಮಾಡೋದು ನಂಗೆ ತುಂಬ ಇಷ್ಟ. ನಿಮಗೆ? ಚಿಕ್ಕಪ್ಪನಿಗೆ ಚಿನ್ನ ತರೋಕ್ಕಾಗಲಿಲ್ಲ, ಚಿಕ್ಕಮ್ಮ ಮನೆಗೆ ಸೇರಿಸಲ್ಲ ಅಂತ ಬೇರೆ ಎದುರಿಸ್ಬಿಟ್ಟಿದ್ದಾರೆ. ಆದರೆ ಕೈ ಮಾತ್ರ ಖಾಲಿ. ನಿಮ್ಮ ಗ್ಲೋಬಲ್ ಕನ್ನಡಿಗನ ನಿಜವಾದ ಲೈಫಿನ ಚಿನ್ನ ಅಂದರೆ ಅವನು ಪಡ್ಕೊಂಡಿರುವಂತಹ ಅನುಭವಗಳು ಅಂತ ಹೇಳ್ತಾ ಇಲ್ಲಿಂದ ಹೊರಡುವಂಥ ಸಮಯ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನನಗೆ ಈ ಅನುಭವ ತುಂಬ ಇಷ್ಟ ಆಯಿತು. ಯಾಕೆಂದರೆ ಒಂದು ಹಳೆ ಯುಗಕ್ಕೆ ಹೋಗಿ ಆ ಅನುಭವಗಳನ್ನ ಪಡ್ಕೊಂಡು ಹಿಂದೆ ಹೆಂಗೆ ಬದುಕ್ತಾಯಿದ್ರು, ಚಿನ್ನಕ್ಕೋಸ್ಕರ ಮನುಷ್ಯ ಏನೆಲ್ಲ ಮಾಡ್ದ, ಹೊನ್ನು 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 ಅಂತ ಒದ್ದಾಡಿದವ್ರ ಕಥೆ ಏನಾಯಿತು, ಎಷ್ಟೊಂದು ಜನ ಸಾಹುಕಾರರಾದರು, ಎಷ್ಟೊಂದು ಜನ ನಿರ್ಗತಿಕರಾದರು, ಎಷ್ಟೊಂದು ಜನ ಮಕ್ಕಳನ್ನ ಕಳ್ಕೊಂಡ್ರು, ಎಷ್ಟೊಂದು ಜನ ಹೆಣವಾದರು, ಒಂದೊಂದು ರೀತಿಯ ಲೈಫನ್ನು ನೋಡಿದ್ರು. ದೂರದ ದೇಶಗಳಿಂದ ಬಂದು ಇವತ್ತು ಆಸ್ಟ್ರೇಲಿಯಾ ದೇಶ ಏನಾಗಿದೆ ಅಲ್ವಾ, ಅದಕ್ಕೆ ಮುಖ್ಯವಾದ ಕಾರಣ ಬಲರಾತ್ನ ಚಿನ್ನ ಅಂತಲೇ ಕರಿಬೋದು. ಚಿನ್ನ ಎಲ್ಲದನ್ನು ಬದಲಾಯಿಸ್ಬಿಡ್ತು. ಆಸ್ಟ್ರೇಲಿಯಾ ದೇಶದ ಹಣೆ ಬರವನ್ನು, ಹಾಗೆ ಆಸ್ಟ್ರೇಲಿಯಾ ದೇಶದ ಡೆಮೋಕ್ರಸಿಯನ್ನು ಗಾಳಿಗೆ ಬಿತ್ತು.